च मुमुक्षु जनादागी अध्यात्म चर्चा करोनी बहुलोक जे मेलदीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर ಹಾಗೂ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ಈ ಒಂದು ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ನಾವು ಕಳೆದ 11 ದಿನಗಳಿಂದ ಇವತ್ತು ಏಕಾದಶಿ ಆದ್ದರಿಂದ ಕಳೆದ 11 ದಿನಗಳಿಂದ ನಾವು ಜ್ಞಾನೇಶ್ವರಿಯ 2 ಅಧ್ಯಾಯಗಳ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ 12ನೇ ಅಧ್ಯಾಯದ ಪರಮ ಶ್ರೀ ಬೆಲ್ಸರೆ ಬಾಬಾ ಅವರು ಹೇಳಿದ ಪ್ರವಚನವನ್ನು ಶ್ರವಣ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದೇನು ಅಂದ್ರೆ 9ನೇ ಅಧ್ಯಾಯವನ್ನ ನಾವು ಈ ಬೆಳಗ್ಗೆ ಕೆಲವು ಓವಿಗಳನ್ನ ಸಾಮಾನ್ಯವಾಗಿ ಒಂದು 10-12 ಓವಿಗಳನ್ನ ನಾವು ಅವುಗಳ ಭಾವಾರ್ಥವನ್ನು ತಿಳ್ಕೊಂಡು ಶ್ರವಣ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಭಾವಾರ್ಥವನ್ನು ತಿಳ್ಕೋಬೇಕು ಅನ್ನುವಂಥ ಕಳಕಳಿಯಿಂದ ಶ್ರವಣ ಮಾಡ್ತಾ ಇದ್ದೀವಿ. ನಿಜವಾಗಿಯೂ ಈ 9ನೇ ಮತ್ತು 12ನೇ ಅಧ್ಯಾಯಗಳು ಇವೆರಡೇ ಅಧ್ಯಾಯಗಳು ಸಂಪೂರ್ಣ ಭಗವದ್ಗೀತೆಯ ಒಂದು ಅರ್ಥಾತ್ ಏನು ಅಂದ್ರೆ ಚಿಂತನೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು ಆ 2 ಅಧ್ಯಾಯಗಳೇನವನು ಈ 18 ಅಧ್ಯಾಯಗಳ ಒಂದು ಪ್ರತಿನಿಧಿತ್ವವನ್ನ ನಿರ್ವಹಿಸ್ತವೆ ಅನ್ನುವಂಥ ರೀತಿಯಿಂದ ಇವುಗಳನ್ನು ನಾವು ಮುಖ್ಯವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮನುಷ್ಯನ ಜೀವನ ಅನ್ನೋದು, ಮನುಷ್ಯ ದೇಹ, ಮನುಷ್ಯ ಜನ್ಮ ಮತ್ತು ಮನುಷ್ಯ ಜೀವನ ಅನ್ನೋದು ಪ್ರಾಣಿ ಮಾತ್ರಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ಒಂದೇ ಒಂದು ದೇಹದಲ್ಲಿ ಅಥವಾ ಜೀವನದಲ್ಲಿ ನಮಗೆ ಈ ವಿಶ್ವದ ಒಂದು ಕರ್ತ ಆಗಿರ್ತಕ್ಕಂಥ ಪರಮಾತ್ಮನನ್ನು ತಿಳ್ಕೊಂಡು ಆಮೇಲೆ ನಾವು ಅವನ ಜೊತೆಗೆ ಅವನಲ್ಲೇ ಸೇರಿಬಿಡುವಂಥ, ಅವನಂತನೇ ಆಗಿಬಿಡುವಂಥ ತತ್ಸ್ವರೂಪನಾಗಬೇಕಾಗುವಂಥ ಒಂದು ಬಹಳ ದೊಡ್ಡ ಒಂದೇನು ಅಂದ್ರೆ ಒಂದು ಭಗವಂತ ಇದರಲ್ಲಿ ಅಂತ ಒಂದು ಯುಕ್ತಿಯನ್ನಿಟ್ಟಿದ್ದಾನೆ, ಅಂತ ಒಂದು ಜ್ಞಾನವನ್ನಿಟ್ಟಾನೆ, ಅಂತ ಒಂದು ಸಾಮರ್ಥ್ಯವನ್ನಿಟ್ಟಾನೆ. ಆದ್ದರಿಂದ ಆ ಸಾಮರ್ಥ್ಯ, ಜ್ಞಾನ ಮತ್ತು ಆ ಯುಕ್ತಿ, ಆ ಕಲೆ ಇವುಗಳನ್ನು ನಾವು ಅವಗತ ಮಾಡಿಕೊಂಡು ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಜನ್ಮ ಯಾವ ಭಗವಂತ ನಮಗೆ ಮನುಷ್ಯ ದೇಹವನ್ನು ಕೊಟ್ಟಾನೋ, ವಸ್ತುತಃ ಇದು ಸಹಿತ ಎಲ್ಲಾ ಪ್ರಾಣಿಗಳ ದೇಹದಂತೆಯೇ ಅಸ್ಥಿ ಮಾಂಸಮಯವಾಗಿರ್ತಕ್ಕಂಥದ್ದು. ಅದೇ ರೀತಿ ಆದರೆ ಈ ದೇಹದಲ್ಲಿ ಇಂಥ ಒಂದು ಲಕ್ಷಣವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರೋ ಒಂದು ತತ್ವವನ್ನ ಇಟ್ಟಿದ್ದಾನೆ ಎನ್ನುವಂದ್ರೆ ಇಂಥ ಒಂದು ಲಕ್ಷಣ ಬುದ್ಧಿಯನ್ನ, ಮನಸ್ಸನ್ನ ಕೊಟ್ಟಿದ್ದಾನ. ಆ ಬುದ್ಧಿಯನ್ನು ನಾವು ಸ್ವಲ್ಪ ಉಪಯೋಗ ಮಾಡಿಕೊಂಡು ಮನಸ್ಸನ್ನು ನಾವು ಅದನ್ನು ಸರಿಯಾಗಿ ಅದನ್ನು ರಚನಾ ಮಾಡಿಕೊಂಡು ಅದನ್ನು ಮಾರ್ಪಾಡು ಮಾಡಿಕೊಂಡು ಅನೇಕ ಜನ್ಮಗಳಲ್ಲಿ ಪ್ರಾಣಿಗಳ ಒಂದು ಜೀವನವನ್ನು ಬಾಳಿ ಬಂದಿರತಕ್ಕಂಥ ಒಂದು ಮನಸ್ಸು ಇರೋದರಿಂದಾಗಿ ಈ ಮನಸ್ಸಿನಲ್ಲಿ ಸಾಧನೆ ಅಂದ್ರೆ ಏನು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಪಾಶವೀಯ ಭಾವಗಳನ್ನ ಸಮಗ್ರವಾಗಿ ಪರಿವರ್ತನೆ ಮಾಡಿ ಮಾನವೀಯ ಭಾವದಲ್ಲಿ ಬರುವುದು, ಮಾನವೀಯ ಭಾವನೆಗಳಿಂದ ನಿಧಾನವಾಗಿ ನಾವು ಪರಿವರ್ತನೆ ಮಾಡಿಕೊಂಡು ದೈವಿ ಭಾವದಲ್ಲಿ ಹೋಗೋದಕ್ಕೇ ಸಾಧನೆ ಅಂತ ಈ ವ್ಯವಸ್ಥೆ ಇದೆ ಈ ದೇಹದಲ್ಲಿ. ನಾವು ಅನೇಕ ಜನ್ಮಗಳಿಂದ ಯಾವ ಒಂದು ಪಾಶವೀಯ ಭಾವಗಳನ್ನ, ಪಾಶವೀಯ ಸಂಸ್ಕಾರಗಳನ್ನ ತೋಡು ಬಂದಿದೀವೋ, ಆ ಪಾಶವೀಯ ಭಾವಗಳನ್ನ ಹಿಂದೆ ಹಾಕಿ ನಾವು ಮಾನವೀಯ ಭಾವದಲ್ಲಿ ಬರಬೇಕು, ಮನುಷ್ಯ ಭಾವದಲ್ಲಿ ಬರಬೇಕು. ಏನಾದರೂ ಆಗಿದೆ ಮೊದಲು ಮಾನವನಾಗಿದೆ ಅಂತ ಹೇಳ್ತಾರೆ. ಮುಂಚೆ ನಾವು ಮನುಷ್ಯತ್ವದಿಂದ ಬಾಳಿಗೆ ಬರ್ಬೇಕು. ಏನ್ರಿ ಅವನಲ್ಲಿ ಮನುಷ್ಯತ್ವದೇ ಅದ ಏನ್ರಿ ಅಂತಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಮನುಷ್ಯರಂತೆ ಸಮಾಜದೊಳಗೆ ಖರೆ ಮನುಷ್ಯ ಅಂದ್ರೆ ಅವನು ನೋಡ್ರಿ ಅನ್ನೋ ಹಂಗೆ ಸಜ್ಜನ ಮನುಷ್ಯ ರೀ ಅನ್ನುವಂಗ ಅದು ಬೇಕಾದ ಜನ್ಮ ಸಾರ್ಥಕ. ಇದೊಂದು ಜನ್ಮದೊಳಗೆ ನಾವು ಸಜ್ಜನರು ಅಂತ ಅನ್ಸ್ಕೊಂಡ್ರೆ ಸಾಕು, ಬೇಕಾದಷ್ಟು ನಮ್ಮ ಜನ್ಮ ಸಾರ್ಥಕ ಆದಂಗೆ ಆಗ್ತದೆ. ಸತ್ ಜನ ಅಂದ್ರೆ 7 ಜನ ಅಲ್ಲ, ಸತ್ ಅಂದರೆ ಪರಮಾತ್ಮನ ಕಡೆಗೇನೆ ಲಕ್ಷ್ಯ ಇರ್ತಕ್ಕಂಥ ಜನರು, ಭಗವಂತನ ಕಡೆಗೆ ಲಕ್ಷ್ಯ ಇರ್ತಕ್ಕಂಥ ಜನರು, ಅವರಿಗೆ ಸಜ್ಜನರು ಅಂತ.
ಆ ಸಜ್ಜನಿಕೆಯ ಲಕ್ಷಣಗಳು ಈ ಜನ್ಮದಲ್ಲಿ ನಾವು ಆಯುಷ್ಯ ತುಂಬಾ ನಮ್ಮ ಜೀವನದಲ್ಲಿ ನಾವು ಪಡ್ಕೊಂಡ್ರೆ, ನಮ್ಮ ಜೀವನದೊಳಗೆ ವ್ಯಕ್ತ ಆದರೆ, ನಾವು ನಮ್ಮ ಜೀವನದೊಳಗೆ ಅವನ ಆಚರಣೆಯಲ್ಲಿ ತಂದರೆ ನಿಜವಾಗಿಯೂ ನಮಗೆ ನಿಶ್ಚಿತವಾಗಿಯೂ ಏನಂದ್ರೆ ನಾವು ಬಹಳ ದೊಡ್ಡದೊಂದು ಏನಾದರೂ ಸಾಧಿಸಿದಂಗೆ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ಇದು ಸಾಮಾನ್ಯವಾಗಿ ನಮಗೆ ಸಮಾಧಾನ ಮಾಡಿಕೊಳ್ಳೋ ದೃಷ್ಟಿಯಿಂದ. ಆದ್ರೆ ಸ್ವಲ್ಪ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಲಕ್ಷ್ಯ ವಹಿಸಿ, ಕಾಳಜಿ ವಹಿಸಿ, ಪರಿಶ್ರಮ ಪಟ್ಟು ತತ್ಪರತೆಯಿಂದ ನಾವು ಏನ್ ಮಾಡಿ ಪ್ರಯತ್ನ ಮಾಡಿದ್ರೆ ಅಂದ್ರೆ, ಅರ್ಥಾತ್ ಸಾಧು ಸಜ್ಜನರ ಸಹವಾಸ ಮಾಡುವುದಾಗ್ಲಿ, ಸತ್ಸಂಗ ಮಾಡುವುದಾಗ್ಲಿ, ಸತ್ಪುರುಷರ ಸಾನ್ನಿಧ್ಯದಲ್ಲಿದ್ದು, ಅದೇ ರೀತಿಯಾಗಿ ಮುಖ್ಯವಾಗಿ ಏನು ಅಂದ್ರೆ ಸದ್ವಿಚಾರಗಳನ್ನು ನಾವು ಶ್ರವಣ ಮಾಡಿ, ಮನನ ಮಾಡಿ, ಚಿಂತನೆ ಮಾಡಿ, ನಮ್ಮ ಜೀವನದಲ್ಲಿ ತಂದುಕೊಂಡು ನಾವೇನು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಗ್ರಂಥಗಳನ್ನು ಶ್ರವಣ ಮಾಡಿ, ಸಾಧು ಸತ್ಪುರುಷರು ಬರೆದಿರ್ತಕ್ಕಂಥವುಗಳನ್ನ ಶ್ರವಣ ಮಾಡಿ ನಾವು ಈ ಮಾನವೀಯತೆಯ ಭಾವನೆಯಿಂದ ಇನ್ನೂ ಮ್ಯಾಲ ಕೇಳಬೇಕು. ಅರ್ಥಾತ್ ಏನು ಅಂದ್ರೆ ದೇವ ಮನುಷ್ಯ ನೋಡ್ರಪ್ಪ ಅನ್ನುವ ಹಾಗೆ ನಾವು ಸಜ್ಜನ ಮನುಷ್ಯ ಅನ್ನೋದ್ರೊಳಗಿಂದ ನಾವು ದಾಟಿ ಬಂದು ಏನ್ರಿ ಪಶು ಇದ್ದಂಗಿದ್ದಾನ್ರಿ ಅವ ಅನ್ನೋದ್ರೊಳಗಿಂದ ನಾವು ಏನ್ರಿ ಖರೆ ಮನುಷ್ಯ ನೋಡ್ರಪ್ಪ, ಸಜ್ಜನ ಮನುಷ್ಯ ಅನ್ನೋದ್ರೊಳಗಿಂದ ಆಯ್ದು ನಾವ್ ಎಲ್ಲಿಗೆ ಬರ್ಬೇಕು ಅಂದ್ರೆ ದೇವ ಮನುಷ್ಯ ನೋಡ್ರಿ, ಏನ್ರಿ ದೇವರಂಥ ಮನುಷ್ಯ ಅನ್ನೋ ಹಂಗ ನಮ್ಮಲ್ಲಿ ಭಾವಗಳು ಮಂದಿ ಅನ್ನಬೇಕು ಅಂತಲ್ಲ. ನಾವೆಲ್ಲ ದೇವ ಮನುಷ್ಯ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಎಲ್ಲಾರು ಅಂತಾರೆ ದೇವ ಮನುಷ್ಯ ಅದರಿಲ್ಲ ಅಂತಾರೆ. ಅದೇನ್ ದೊಡ್ಡ ವಿಷಯ ಅದು ದೇವ ಮನುಷ್ಯ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಏನ್ರಿ ದೇವಿ ಮನುಷ್ಯ ದೇವಿ ಹನುಮಾನ್ ನೋಡ್ರಿ, ದೇವಿ ಹನುಮಾನ್ ಅಂತ ಹೆಸರು ಇಟ್ಕೊಂಡ್ಬಿಡುದು ಅನ್ನೋದ್ರಿಂದ ಏನಲ್ಲ ಅಂದ್ರೆ ನಾವು ಬಹಳಷ್ಟು ಏನಾದ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ದೇವ್ ಮಾಮಲೆದಾರನ್ನು ಕೇಳ್ತೀವಿ. ಮಾಮಲೆದಾರ ಹೆಂಗಿದ್ರು ಅಂದ್ರೆ ದೇವರಿಗೆ ಹೇಳಿಲ್ಲ ಅಷ್ಟು. ಒಂದು ಉದಾಹರಣೆ ಹೇಳಿದೆ, ನಾನು ಹಿಂದೂಜ ಹಾಸ್ಪಿಟಲ್ ಅಲ್ಲಿ ಜೋಶಿ ಅನ್ನೋ ಡಾಕ್ಟರ್ನ ಭೇಟಿಯಾಗಿ ಹೋಗಿದ್ವಿ ಪಟ್ಟಿ ಸಲುವಾಗಿ. ಅರ್ಥಾತ್ ಏನು ಒಂದು ಗ್ಯಾಸ್ ಬಹಳ ಆಗ್ತದೆ ಅಂತ ತಿಳ್ಕೊಂಡು ನಾವು ಭೇಟಿಯಾಗಿ ಹೋಗಿದ್ವಿ. ಒಬ್ಬಾಕಿ ಹೆಣ್ಮಗಳು, ಆಕೆ ನರ್ಸ್ ಅಲ್ಲ, ಆದ್ರೆ ಹಿಂಗೆಲ್ಲ ಅತ್ಲ ಕಾಯಿಗಳು ಮಾಡೋ ಹೆಣ್ಮಗಳಲ್ಲಿ ಆಕಿ ನಮ್ದು ಸ್ವಲ್ಪ ಅಲ್ಲಿ ಅನ್ಯಾಯದಿಂದ ಪರಿಚಯನೂ ಇತ್ತು. ನಾವು ಅಲ್ಲಿ ಕೂತಾಗಿನ ಆಕಿ ಫೈಲ್ ತಗೊಂಡು ನನಗೆ ಆ ಮನುಷ್ಯ ಮೊದಲನೇ ಶಬ್ದ ಮಾತಾಡಿದ ಕೂಡಲೇ ಆ ಒಂದು ಹಿಂದೂಜ ಹಾಸ್ಪಿಟಲ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಡಾಕ್ಟರು ನಾವು ನೋಡ್ತೀವಿ. ಸ್ವಲ್ಪ ಸ್ವಲ್ಪ ಡಾಕ್ಟರ್ಗಳು ಎಷ್ಟೆಷ್ಟು ದಿಮಾಕ್ ಮಾಡ್ತಾರೆ ಅನ್ನೋದನ್ನ ನೋಡ್ತೀವಿ. ಅರ್ಥಾತ್ ದಾದ ಮಾಡೋದಿಲ್ಲ ನಾವು. ಆದ್ರೆ ಅವ್ರು ಎಷ್ಟಲ್ಲಿ ಆಧಾರದಿಂದ ಇದನ್ ಮಾಡಿ ಕೂಡ್ಲಿ ಅಂತ ತಿಳ್ಕೊಂಡು ಹೇಳಿದ್ರು. ಆಮೇಲೆ ಅವ್ರು ಮೊದಲೇ ಮಾತಾಡಿದ ಕೂಡ ಎಷ್ಟು ಇವರು ಸಜ್ಜನ ಇರ್ಬೋದು ಬಾಯಿಗಳು ಅಂತ ಅಷ್ಟೊತ್ತಾಗಿ ನಮ್ಮವರು ಬಂದಕ್ಕಿನ ಫೈಲ್ ಇತ್ತು ನಮ್ಮ ಕಡೆ ನೋಡಿ, ಗುರುಜಿ ಒಂದೇ ಸಾಕ್ಷಾತ್ ದೇವ ಅಂತ ನಾನು ಖರೇದ ಅಂತ ಸಾಕ್ ಹೆಂಗು ಹಂಗೆ ಇರದ ಅಂದ್ರ ನಮ್ಮನ್ನ ನೋಡಿದ್ರೆ ಅನಿಸ್ಬೇಕು, ದೇವ್ರು ನೋಡ್ರಿಪ್ಪ ದೇವ್ರು ನೋಡ್ರಿ ಅಂತ ಅನ್ಸುವಂಗ ಅನಿಸ್ಬೇಕು. ಅದಕ್ಕೆ ನಾವೇನು ಪ್ರಚಾರ ಮಾಡಬಾರ್ದು, ವರ್ಷಾಟ್ನ ಕೊಟ್ಬಿಡು ನಾವು ದೇವರಿರುತ್ತೇವೆ ಅಂತ ಕೊಟ್ಟರೆ ಆಗಂಗಿಲ್ಲ. ಆದ್ರೆ ಅನಿಸ್ಬೇಕು. ಅರ್ಥಾತ್ ಏನೊಂದು ಸುಗಂಧವಾಗಿರ್ತಕ್ಕಂಥ ಉದಿನ ಕಟ್ಟಿ ಎಲ್ಲರ ನೀವು ಮರಿಗೆ ಹಚ್ಚಿಡ್ರಿ, ಅದ್ರ ಸುಗಂಧ ಹೆಂಗೆ ಎಲ್ಲಾ ಕಡೆಗೂ ಹರಡ್ತದನು. ಉದಿನ ಕಟ್ಟಿ ಕಾಣಿಸ್ಲಿಕ್ಕಿಲ್ಲ, ಆದ್ರೆ ಸುಗಂಧ ಹೆಂಗೆ ಹರಡ್ತದನು ಹಂಗ ವ್ಯಕ್ತಿ ಕಾಣಿಸ್ಲಿಕ್ಕಿಲ್ಲ. ಆದ್ರ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಏನದಂತ ಕಾಣಿಸ್ಬೇಕು ಅಂದ್ರೆ ನಮ್ಮಲ್ಲಿ ಏನು ಬರ್ಬೇಕು ಅಂದ್ರೆ ಜೀವನ ಬರ್ಬೇಕು. ಆ ಭಗವಂತನನ್ನ ನಾವು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಮಾತ್ರ ನಿಜವಾದ ಅರ್ಥದಲ್ಲಿ ನಮ್ಗೆ ಏನಾಗ ಶಕ್ತಿ ನಮ್ಮ ಅಂತಃಕರಣ ಪರಮಾತ್ಮ ಸ್ವರೂಪ ಆಗ್ತದೆ ಅನ್ನೋ ದೃಷ್ಟಿಯಿಂದನೇ ಈ 9ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಭಗವಂತ ಏನ್ ಹೇಳ್ಬೇಕಾದ್ರೆ ಅರ್ಜುನಿಗೆ ಅಂದ್ರೆ, ಅರ್ಜುನ ನನ್ನ ನಿಜವಾದ ಸ್ವರೂಪ ಏನು. ಸಾಮಾನ್ಯವಾಗಿ ನಮ್ಗೆ ಏನದ ಅಂದ್ರೆ ನಾವು ಭಗವಂತನ ಉಪಾಸನ ಮಾಡ್ತೀವಿ, ದೇವರ ಭಕ್ತಿ ಭಾವ ಮಾಡ್ತೀವಿ. ಆದ್ರೆ ಭಗವಂತ ಅಂದ್ರೆ ಏನಿದ್ದಾನ ಹೆಂಗಿದ್ದಾನ ನಾವು ಯಾವ ಭಾವದಲ್ಲಿ ತಿಳ್ಕೊಂಡಿರ್ತೀವೋ ಅಷ್ಟ ತಿಳ್ಕೊಂಡ್ಬಿಡ್ತೀವಿ. ಅರ್ಥಾತ್ ಏನು ಅಂದ್ರೆ ಕೋದಂಡಧಾರಿಯಾಗಿರ್ತಕ್ಕಂಥ ರಾಮ, ಸುದರ್ಶನ ಚಕ್ರಧಾರಿಯಾಗಿರ್ತಕ್ಕಂಥ ಕೃಷ್ಣ, ಗಣಪತಿ, ಮಾರುತಿ ಅನ್ನೋ ಭಾವದಿಂದ. ಆದ್ರೆ ಇವೆಲ್ಲಾ ದೇವತೆಗಳ ಒಂದು ಮೂಲ ಸ್ವರೂಪ ಏನು ಪರಮಾತ್ಮನ ಮೂಲ ಸ್ವರೂಪದನು ಅದು ಹೆಂಗಿದೆ ಅಂದ್ರೆ ನಿರ್ಗುಣವಾಗಿರೋದು, ನಿರಾಕಾರವಾಗಿರೋದು, ವಿಶ್ವವ್ಯಾಪಿಯಾಗಿರೋದು, ನಮ್ಮೆಲ್ಲಾ ಅಂತಃಕರಣದಲ್ಲಿ ಇರ್ತಕ್ಕಂಥದ್ದು ಆತ್ಮಭಾವದಿಂದ ಬ್ರಹ್ಮಭಾವದಿಂದ ಸಂಪೂರ್ಣ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ಉಳಿದಿರ್ತಕ್ಕಂಥದ್ದು ಅದೇ ಪರಮಾತ್ಮ ಏನಿದಾನೋ ನಮ್ಮ ಭಾವನೆಯ ಅನುಸಾರವಾಗಿ ನಮಗೆ ಯಾವ್ದಾದ್ರು ಒಂದು ಭಾವದಲ್ಲಿ
ಅರ್ಥಾತ್ ಯೋ ಯೋ ಯಾಂ ಯಾಂ ತನುಂ ಭಕ್ತ್ಯ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿಧಾಮ್ಯಹಂ. ಯಾರ್ಯಾರು ಯಾವ್ಯಾವ ಭಾವನೆಯಿಂದ ನನ್ನನ್ನು ಭಜಿಸ್ತಾರೋ ಅವರವ್ರ ಭಾವನೆಗನುಸಾರವಾಗಿಯೇ ನಾನು ಅವ್ರಿಗೆ ಏನ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಭಗವಂತ ಹೇಳಿದಾನು. ಗಣಪತಿಯ ಭಾವದಿಂದ ಭಜಿಸುವವರಿಗೆ ಗಣಪತಿಯ ರೂಪದಲ್ಲಿ, ಅದೇ ರೀತಿಯ ರಾಮನ ಭಾವದಿಂದ ಭಜಿಸ್ತಕ್ಕಂಥವರಿಗೆ ರಾಮನ ಭಾವದಲ್ಲಿ, ಕೃಷ್ಣನ ರೂಪದಲ್ಲಿ ಭಜಿಸ್ತಕ್ಕಂಥವರಿಗೆ ಕೃಷ್ಣನ ಭಾವದಲ್ಲಿ ನಾವು ಯಾಕೆಂದ್ರೆ ಅವನು ಸ್ವತಃ ನಿರ್ಗುಣ ನಿರಾಕಾರನಾಗಿರೋದ್ರಿಂದ ಅರ್ಥಾತ್ ಹೆಂಗೆ ಒಂದು ನೀರೇನದನು ವಸ್ತುತಃ ಏನದ ನಿರಾಕಾರದ, ಅದಕ್ಕೆ ಇಂಥದ್ದೇ ಒಂದು ಆಕಾರ ಅನ್ನುವಂಥದ್ದಿಲ್ಲ. ಅರ್ಥಾತ್ ನಿರ್ಗುಣನೂ ಇದ್ದಂಗೆ ಅದಕ್ಕೆ ಇಂಥ ಒಂದು ಗುಣ ಅದ ಅಂತಿಲ್ಲ. ಅದ್ರೊಳಗೆ ಏನಾದ್ರು ರುಚಿ ಉಪ್ಪು ಇತ್ಯಾದಿಗಳು ಬಂದ್ರೆ ಏನು ನೀರೆಷ್ಟು ಉಪ್ಪು ಆ ಉಪ್ಪಿನ ಖನಿ ಒಳಗಿಂದ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಉಪ್ಪು ಇರ್ತದೆ. ಅರ್ಥಾತ್ ಏನು ಅಂದ್ರೆ ಅದು ಅದೇ ಉಪ್ಪಿನ ಒಂದು ನೆಲದಲ್ಲಿರ್ತಕ್ಕಂಥ ಉಪ್ಪಿನ ಅಂಶದೊಳಗಿಂದ ಬಂದಿರ್ತಾರೆ. ಅದು ಉಪ್ಪಿನ ಸಂಬಂಧದಿಂದ ಉಪ್ಪು ನೀರು ಹರಿದು ಸ್ವತಃ ಏನಿಲ್ಲ ಅಂದ್ರೆ ನೀರು ಅನ್ನುವಂಥದ್ದು ನಿರ್ಗುಣದ ನಿರಾಕಾರದ. ಅದನ್ನ ನೀವು ಯಾವ ಪಾತ್ರೆ ಹಾಕ್ತಿರೋ ಆ ಪಾತ್ರೆ ಆಕಾರ ಹೆಂಗಾಗ್ತದನು ಆ ಪಾತ್ರೆ ಆಕಾರ ಆಗ್ತದೆ. ಮತ್ತು ಅದಕ್ಕೆ ನಾವು ತಂಪು ಕೊಟ್ಟರೆ ಅದ ಆಕಾರದ ಬರ್ಫ್ ಆಗಿಬಿಡ್ತದೆ. ಹೆಂಗೋ ಹಾಗೆ ಭಗವಂತನು ಸಹಿತ ನಾವು ಭಕ್ತಿಯ ಒಂದು ತಂಪು ಕೊಟ್ರೆ, ಭಾವನೆಯನ್ನು ಒಂದು ತಂಪು ಕೊಟ್ರೆ ಭಗವಂತ ಶ್ರವಣ ಭಾವದಲ್ಲಿ ನಮ್ಮ ಮುಂದನೆ ಪ್ರಕಟ ಆಗ್ತದೆ ಅನ್ನೋದ್ರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ. ಅರ್ಥಾತ್ ಏನು ಅಂದ್ರೆ ನಾನು ಒಂದ್ಸಲ ಒಂದು ಪುಸ್ತಕ ಓದಿದೆ ಏನು ಅಂತಂದ್ರೆ ಮನೀಷಿ ಲೋಕಯಾತ್ರ ಅನ್ನೋ ಪುಸ್ತಕದಲ್ಲಿ ಒಂದು ವಿಚಾರ ಓದಿದೆ ಏನು ಅಂದ್ರೆ ಅವ್ರು ಹೇಳ್ತಾರೆ. ಅರ್ಥಾತ್ ಏನು ಅಂತಂದ್ರೆ ಅವರು ಹಂಗಾದ್ರೆ ಭಗವಂತ ನಮಗೇನು ದರ್ಶನ ಕೊಡ್ತಾನೋ, ರಾಮ ನಮಗೆ ದರ್ಶನ ಕೊಡ್ತಾನೆ, ಹಂಗಾದ್ರೆ ಅಯೋಧ್ಯಾಪತಿಯಾಗಿರ್ತಕ್ಕಂಥ ರಾಮನ ಬರ್ತಾನೋ ಹೆಂಗ? ಅವಾಗ ಅವ್ರು ಒಂದು ಮಾತು ಏನ್ ಹೇಳಿದ್ರು ಅಂದ್ರೆ ಆ ರಾಮಾವತಾರ ಆಗಿರುವಂತೂ ಬಿಟ್ಟಿರುವಂತೂ ನಿಮಗೆ ರಾಮ ಭಾವದಿಂದ ನೀವು ಭಕ್ತಿ ಮಾಡ್ತಿದ್ರಿ ಅಂದ್ರೆ ನೀವು ಯಾವ ಯಾವ ಅವನಲ್ಲಿ ಲಕ್ಷಣಗಳನ್ನು ಆರೋಪ ಮಾಡಿ ನೀವು ಭಕ್ತಿ ಮಾಡ್ತೀರೋ ಅದೇ ಭಾವದಲ್ಲಿ ನಮ್ಮ ಮುಂದೆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಆ ಭಾವದಲ್ಲಿ ಪ್ರಕಟ ಆಗ್ತಾರೆ. ಮತ್ತೆ ಅವನು ಆ ನಿರ್ಗುಣ ನಿರಾಕಾರ ಆಗಿಬಿಡ್ತಾನೆ. ಮತ್ತಿರಿ ಮತ್ತೆ ಮತ್ತೊಬ್ಬ ಕೃಷ್ಣ ಭಾವದಿಂದ ಅವನನ್ನು ಭಜಿಸ್ತಿದ್ದ ಅಂದ್ರೆ ಅದೇ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಭಗವಂತ ಅವನ ಮುಂದೆ ಏನಾಗ್ತಾನ ಅಂತಂದ್ರೆ ಕೃಷ್ಣ ಭಾವದಲ್ಲಿ ಪ್ರಕಟ ಆಗಿಬಿಡ್ತಾನೆ. ಕೃಷ್ಣಾವತಾರ ಆಗಿರುವಂತೂ ಬಿಟ್ಟಿರುವಂತೂ, ರಾಮಾವತಾರ ಆಗಿರುವಂತೂ ಬಿಟ್ಟಿರುವಂತೂ, ರಾಮಾಯಣವನ್ನು ಕೇಳಿ ನಿಮ್ಗೆ ರಾಮ ಅನ್ನುವಂತಹ ಸ್ವರೂಪದಲ್ಲಿ ನಿಮ್ಮ ಮನುಷ್ಯನಾಗ ಭಕ್ತಿ ಉಂಟಾದ್ರೆ ಅರ್ಥಾತ್ ಆ ಭಾವದಿಂದ ನೀವು ಅವನನ್ನು ಆರಾಧಿಸಿದ್ರೆ ಅವನ ಅದರ ಭಾವದಲ್ಲಿ ಪ್ರಕಟ ಆಗ್ತಾರೆ. ಆ ಅಜ್ಞಾನಿಗೆ ಅವನಿಗೆ ಏನು ಗೊತ್ತು? ರಾಮಾಯಣ ಆಗ್ಯದೋ ಇಲ್ಲೋ ಏನು ಗೊತ್ತು? ರಾಮಾವತಾರ ಆಗ್ಯದೋ ಇಲ್ಲೋ ಏನು ಗೊತ್ತು? ಅವನ ಗುರುಗಳು ಹೇಳ್ತಿದ್ರು ರಾಮನ ಹಿಂಗಿದ್ದ ಹಂಗಿದ್ದ ಅಂತ ಹೇಳಿದ ಕೂಡಲೇ ಆ ಮೂರ್ತಿಯನ್ನು ನೋಡಿ ಅವನು ಆ ಮೂರ್ತಿನೇ ರಾಮ ಅನ್ನುವಂಥ ಭಾವದಿಂದ ಭಜಿಸಿದ ಕೂಡಲೇ ಅವನಿಗೇನಾದ ಅಂದ್ರೆ ರಾಮ ಭಾವದಲ್ಲಿ ಅವನಿಗೆ ದರ್ಶನ ಕೊಟ್ಟ, ಅವನಿಗೆ ಅಡುಗೆ ಮಾಡಿದ್ರು ರಾಮ ಸೀತಾ ಇತ್ಯಾದಿ ಕೇಳ್ತೀವಿ ನಾವು ಸಮಸ್ತ ಚರಿತ್ರೆಯಲ್ಲಿ. ಹೆಂಗೋ ಹಂಗೇನಿದೆ ಅಂದ್ರೆ ವಸ್ತುತಃ ಭಗವಂತ ಹೆಂಗಿದ್ದಾನ ಅನ್ನೋದನ್ನ ಮುಖ್ಯವಾಗಿ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಹೇಳಿ ಆಮೇಲೆ ಏನ್ ಹೇಳಿರ್ತಾರೆ ಅಂತಂದ್ರೆ ಅವನನ್ನು ಸಗುಣ ಭಾವದಲ್ಲಿ ಹೆಂಗ ಭಜಿಸಬೇಕು ಅನ್ನೋದನ್ನ ಮುಂದೆ 14ನೇ ಶ್ಲೋಕದಿಂದ ಭಗವಂತನ ಸಗುಣ ಭಾವದ ಒಂದು ಅರ್ಥಾತ್ ಏನು ಒಂದು ಭಕ್ತಿಯ ಒಂದು ವಿಲಕ್ಷಣತೆಯನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಏನು ಅಂತಂದ್ರ ಭಗವಂತನ ವಿಲಕ್ಷಣ ಸ್ವರೂಪವನ್ನು ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ ಮಯಾ ಪ್ರಥಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ, ಈ ನನ್ನಿಂದ ಈ ಅವ್ಯಕ್ತವಾಗಿರ್ತಕ್ಕಂಥ ಈ ನಾನಿದ್ದೀನೋ ನನ್ನಿಂದಲೇ ಈ ವಿಶ್ವ ಸಂಪೂರ್ಣವಾಗಿ ತುಂಬಿಕೊಂಡ್ಬಿಟ್ಟೆ. ಕನಕದಾಸರಿಗೆ ಅವರು ಗುರುಗಳು ಹೇಳಿದ್ರು ಸಣ್ಣವರಿದ್ದಾಗ ವ್ಯಾಸರು. ಅರ್ಥಾತ್ ಏನು ಅಂದ್ರೆ ಇವರು ವಿಜಯನಗರದ ವ್ಯಾಸರು ಅಂತ ಏನಿದ್ರು ಅವರು ಏನಂದ್ರು ಅಂತಂದ್ರೆ ವ್ಯಾಸರಾಯರೇನು ಎಲ್ಲ ತಮ್ಮ ಶಿಷ್ಯರಿಗೆ ಎಲ್ಲರಿಗೂ ಕನಕನ ಬಗ್ಗೆ ಅವ್ರಿಗೆ ಬಹಳ ಇದು ಇತ್ತು. ಕನಕ ಅವ್ರ ಹತ್ರ ಇರ್ತಿದ್ದಾರೆ. ಅವ್ರ ಶಿಷ್ಯರ ಜೊತೆಗೆ ಆದ್ರೆ ಅವನು ಪ್ರತ್ಯೇಕವಾಗಿ ಅವನ ಜಾತಿಯಿಂದ ಇದು ಇದ್ದ ಅನ್ನೋ ದೃಷ್ಟಿಯಿಂದ ಅವನಿಗೆ ಪ್ರತ್ಯೇಕವಾಗಿ ಕೂಡಿಸ್ತಿದ್ರು. ಎಲ್ಲ ಹುಡುಗರು ಅವನ ಬಗ್ಗೆ ತುಚ್ಛತೆಯ ಭಾವನೆ ಇರ್ತಿದ್ರು. ಆದ್ರೆ ಒಂದ್ ದಿವಸ ಅವರು ಕೇಳಿದ್ರು, ಅರ್ಥ ಹೇಳಿದ್ರು ಭಗವಂತ ಎಲ್ಲಾ ಕಡೆಗೂ ಭಗವಂತ ಇದ್ದಾನಪ್ಪ ಅಂತನ್ನೋದನ್ನೆಲ್ಲ ಹೇಳಿದ ಬಳಿಕ ಅವ್ರೆಲ್ಲಾ ಹುಡುಗರನ್ನು ಪರೀಕ್ಷೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಾ ಕೈ ಒಂದೊಂದು ಬಾಳೆಹಣ್ಣು ಕೊಟ್ಟರು. ಎಲ್ಲಿ ಯಾರೂ ಇರಂಗಿಲ್ಲೋ ಅಲ್ಲಿ ಹೋಗಿ ನೀವು ಈ ಬಾಳೆಹಣ್ಣು ತಿಂದು ಬರಲಿ. ಅವೆಲ್ಲ ಹುಡುಗರು ಆಯ್ತು ಬಾಳೆಹಣ್ಣು ತಗೊಂಡು ಹೋದ್ರು. ವ್ಯಾಸರಾಯರು ಕೊಟ್ಟರು.
ತಗೊಂಡು ಹೋದ ಕೂಡಲೇ ಒಬ್ಬ ಹೋಗಿ ಅಲ್ಲಿ ಮರಿಗೆ ನಿಂತಿದ್ದ, ಒಬ್ಬ ತೆಂಗಿನ ಕೂತಿದ್ದ, ಒಬ್ಬ ಮತ್ತೊಂದ್ ಕಡೆ ಗಿಡದ ಹಿಂದೆ ಹೋಗಿ ನಿಂತಿದ್ದ, ಮತ್ತೊಂದ್ ಕಡೆ ತಿಂದ. ಆದ್ರೆ ಕನಕ ಏನ್ ಮಾಡಿದ ಅಂದ್ರೆ ಎಲ್ಲರೂ ತಿನ್ನೋದನ್ನ ಹಂಗ ತಿರುಗಿ ಬಂದು ಅದಕ್ಕೆ ಯಾಕೋ ನೀನೇ ಬಾಯಿ ಎಲ್ಲಾರು ಬಾಳೆಹಣ್ಣು ತಿಂದ್ರೆ ಎಲ್ಲಾರು ತಿಂದ್ರಿ, ಒಬ್ರು ನೋಡಿದ್ರಿ ನಾವು ತಿಂದಿದ್ದು ಅಂತ ಅಂದ ಕೂಡ ಕನಕಕ್ಕೆ ನೀ ತಿಂದಿಲ್ಲ ಅಂತ. ಇಲ್ಲ, ಯಾಕಂದ್ರೆ ಎಲ್ಲಿ ನೋಡಿದ್ರು ಭಗವಂತ ಕಾಣಿಸಿದ್ದ, ಎಲ್ಲಿ ನೋಡಿದ್ರು ಭಗವಂತ ಇದ್ದಾನೆ. ಹೆಂಗ ಅವ್ನು ತುಳಿದ್ರು ನಾವು ತಿಂದ್ರಿ ಬಾಳೆಹಣ್ಣು ಹೆಂಗೋ ಹಂಗೇನಿಲ್ಲ ಅಂದ್ರೆ ನಾವ್ ಇಲ್ಲಿ ಕೂತೀವಿ, ನಮ್ಗೆ ಇಲ್ಲೇನದಂದ್ರೆ ನಾವು ನಮ್ಮ ಸುತ್ತಮುತ್ತಲು ಭಗವಂತ ಎಷ್ಟು ಇದ್ರೊಳಗಿದ್ದಾನೆ ಅಂದ್ರೆ ಅವ್ನು ನಮ್ಮ ಮಾತು ಕೇಳಲಿಕ್ಕತ್ತಾನ, ನಮ್ಮ ವಿಚಾರಗಳನ್ನು ನೋಡ್ಲಿಕ್ಕತ್ತಾನ, ನಮ್ಮ ಭಾವನೆಗಳನ್ನು ನೋಡ್ಲಿಕ್ಕತ್ತಾನೆ, ನಮ್ಗೆ ಏನ್ ಅನಿಸ್ತದ ಅನ್ನೋದನ್ನ ನೋಡ್ತಾನ, ನಾವ್ ಎಷ್ಟು ಡೊಂಗಿ ಇದ್ದೀವಿ ಅನ್ನೋದನ್ನ ನೋಡ್ತಾನ, ಎಂತೆಂಥ ದುರ್ಗುಣಗಳವ ಅನ್ನೋದನ್ನು ಅವ್ನು ನೋಡ್ತಾನೆ. ಅದಕ್ಕನುಸಾರವಾಗಿನೇ ಫಲ ತಗೋತ ಹೋಗ್ತಾನೆ. ನಮ್ಮೊಳಗೆ ಎಷ್ಟು ಅಸೂಯೆ, ಮಾತ್ಸರ್ಯ, ವಂಚನೆ ಇತ್ಯಾದಿ ಒಂದು ದೊಡ್ಡಸ್ತಿಕೆ ಇತ್ಯಾದಿಗಳವ ಅನ್ನೋದನ್ನು ನೋಡ್ತಿರ್ತಾನೆ. ಅದಕ್ಕನುಸಾರವಾಗಿನೇ ಒಳ್ಳೆ ಗುಣಗಳಿತ್ತು ಅಂದ್ರೆ ಅದಕ್ಕನುಸಾರವಾಗಿ ಕೊಡ್ತಾನೆ, ದುರ್ಗುಣಗಳಿತ್ತು ಅಂದ್ರೆ ಅದಕ್ಕನುಸಾರವಾಗಿ ಕೊಡ್ತಾನೆ. ಹೊರಗಿಂದ ನಾವು ಬೇಕಾದಷ್ಟು ಚಂದ ಮುಖವಾಗಿ ಹಸ್ಕೊಂಡಿದ್ರು ಒಳಗಿನ ಕಣ್ಣು ಎಲ್ಲ ಕಡೆಗೂ ತುಂಬಿಕೊಂಡಿರೋ ಭಗವಂತನಿಂದ ನಾವು ಎಲ್ಲಿ ಬೇಕಾದಲ್ಲಿ ಹೋದ್ರು ಅವನು ನಮ್ಮನ್ನು ನೋಡ್ತಾ ಇರ್ತಾನೆ. ಅದಕ್ಕನುಸಾರವಾಗಿನೇ ಕೊಡ್ತಾ ಇರೋದು. ಆದ್ರಿಂದ ಮಯಾನದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ, ಅವ್ಯಕ್ತವಾಗಿರ್ತಕ್ಕಂಥ ಈ ಮೂರ್ತಿ ಅಂದ್ರೆ ನಾನು ಅಮೂರ್ತಂ, ಅಮೂರ್ತನಾಗಿರ್ತಕ್ಕಂಥ ಏನಿದ್ದೀನೋ ಇದೆಲ್ಲ ಜಗತ್ತು ನನ್ನಿಂದ ತುಂಬಿದ. ಮತ್ಸಾನಿ ಸರ್ವಭೂತಾನಿ, ಇದೊಂದು ವಿಲಕ್ಷಣವಾಗಿರ್ತಕ್ಕಂಥ ವಿಚಾರ ಹೇಳ್ತಾವೆ. ಇವೆಲ್ಲ ಪ್ರಪಂಚ ಏನನ್ನು ನನ್ನೊಳಗನ ಅದ ಅಂತ ತಿಳ್ಕೊಂಡು ಹೇಳಿ ಆಮೇಲೆ ನಚಾಹಂತೆ ಶೋಭಸಿಲ್ಲ, ಅದ್ರೊಳಗೆ ನಾನಿಲ್ಲ. ಅದೇ ರೀತಿಯಾಗಿ ಒಂದು ವಿಲಕ್ಷಣ ಯೋಗ, ಐಶ್ವರ್ಯ ಯೋಗವನ್ನು ನೋಡುವ. ನಚ ಮತ್ಸಾನಿ ಭೂತಾನಿ ಪುಷ್ಯಮಿ ಯೋಗಮೇಶ್ವರಂ, ನಾನು ಅದರೊಳಗಿಲ್ಲ. ಮುಂಚೆಯಿಂದ ಇವೆಲ್ಲ ನನ್ನೊಳಗೆ, ಆಮೇಲಿಂದ ನಾನು ಅದರೊಳಗಿಲ್ಲ, ಆಮೇಲೆ ಇವೆಲ್ಲ ನನ್ನೊಳಗಿಲ್ಲ, ನಾನು ಅದ್ರೊಳಗಿಲ್ಲ. ಇಷ್ಟೆಲ್ಲ ಹೇಳಿ ಮತ್ತೆ ಮುಂದೆ ಏನ್ ಹೇಳ್ತಾನಂದ್ರ ಇವೆಲ್ಲ ನನ್ನಿಂದಲ ಸೃಷ್ಟಿಯಾಗ್ಯಾವ. ಮತ್ತೆ ಇಲ್ಲೇ ಇಲ್ಲಂತೆ ಹೆಂಗ್ ಸೃಷ್ಟಿ ಆದ್ರೆ ನನ್ನೊಳಗಿಂದ ಏನು ಒಂದು ಮಾಯಾ ಪ್ರಕೃತಿ ಅನ್ನುವಂತ ಶಕ್ತಿ ಪ್ರಗಟ ಆತು. ಸಂಪೂರ್ಣ ತನ್ನ ಕೇವಲ ಏನು ಅಂದ್ರೆ ಸಂಕಲ್ಪ ಮಾತ್ರದಿಂದನೇ ತನ್ನ ಒಂದೇನು ಅಂದ್ರೆ ಈ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡುವಂತಹ ಶಕ್ತಿ ನನ್ನೊಳಗಿಂದಲ ಪ್ರಗಟ ಆಯ್ತು. ಆದ ಕೂಡಲೇ ನಾನು ಅದನ್ನ ನನ್ನ ಸ್ವಾಧೀನದಲ್ಲಿ ತಗೊಂಡು ಏನ್ ಮಾಡಿದೆ ಅಂದ್ರೆ ನಾನು ಅದಕ್ಕೆ ಸಂಜ್ಞಾ ಮಾಡಿದೆ, ಆಜ್ಞಾ ಮಾಡಿದೆ. ಏನು ಅಂದ್ರೆ ನೀನು ಬ್ರಹ್ಮಾಂಡವನ್ನ ರಚಿಸು ಅಂತ ತಿಳ್ಕೊಂಡು ಹೇಳಿ ಸುಮ್ಮನೆ ಕೂತ್ಬಿಟ್ಟು ನಾನು ಆ ಮಾಯೆ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಇದನ್ನೆಲ್ಲ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಹತ್ತಿದೆ. ಪ್ರಕೃತಿ ಸ್ವಾಮ ಅಷ್ಟಭ್ಯ ವಿಸರ್ಜಾಮಿ ಪುನಃ. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ನನ್ನ ಪ್ರಕೃತಿ ಅಂಗೀಕಾರ ಮಾಡಿ ಪ್ರಕೃತಿಯ ನಿಯಂತ್ರಣದಿಂದಾಗಿ ಪರಾಧೀನವಾದ ಸಂಪೂರ್ಣ ಭೂತ ಸಮುದಾಯವನ್ನು, ಈ ಸಂಪೂರ್ಣ ಪ್ರಪಂಚ ಎಲ್ಲ ಏನಂದ್ರೆ ಮಾಯೆಯ ಅಧೀನದ. ಆದ್ರಿಂದ ಮಾಯಾ ನಮ್ಮನ್ನ ಅರ್ಥಾತ್ ಏನು ಅಂದ್ರೆ ಭಗವಂತನ ಶಕ್ತಿ, ಅರ್ಥಾತ್ ಇಂಡೈರೆಕ್ಟ್ಲಿ ಭಗವಂತನೇ ಅವನ ಇಚ್ಛಾ ಮೀರಿ ಅದು ಏನೇನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅರ್ಥಾತ್ ಏನು ಅಂದ್ರೆ ಭಗವಂತ ಸುಮ್ಮನೆ ಕೂತಿದ್ರು ಸಹಿತ ಕ್ಷಣಕ್ಕೆ ಮಾಯಾ ಏನದ ಅಂದ್ರೆ ಆ ಪ್ರಕೃತಿ ಅಂದ್ರೆ ಮಾಯಾ ಅಂದ್ರೆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಶಕ್ತಿ ಆ ಕ್ಷಣಕ್ಕೆ ಭಗವಂತನ ಕಡೆ ನೋಡ್ತಿರ್ತದೆ. ಏನು ಅಂದ್ರೆ ನಾ ಬರೋಬ್ಬರಿ ಮಾಡ್ಲಿಕ್ಕೆ ಹತ್ತಿರಲಿಲ್ಲೋ ಅನ್ನುವಂತ ದೃಷ್ಟಿಯಿಂದ ಅದು ಭಗವಂತನ ಕಡೆಗೆ ನೋಡ್ತಾ ಇದೆ. ಆದ್ರೆ ನೋಡಿ ಅದು ಏನ್ ಮಾಡ್ತದೆ ಅಂದ್ರೆ ಈ ವಿಶ್ವವನ್ನು ನಿರ್ಮಾಣ ಮಾಡ್ತದೆ, ಅವುಗಳ ಕರ್ಮಕ್ಕನುಸಾರವಾಗಿ ಫಲ ಕೊಡ್ತದೆ, ಸುಖ ದುಃಖ ಕೊಡ್ತದೆ. ಆದ್ರಿಂದ ಏನು ಅಂದ್ರೆ ಈ ಪ್ರಪಂಚದ ಒಂದು ನಿರ್ಮಿತಿ ಆಗಲಿ, ಸಂರಕ್ಷಣೆ ಆಗಲಿ ಅಥವಾ ಸಂಹಾರ ಆಗಲಿ, ಇವೇನು ಅಪಾಟ್ ಕಾರ್ಯ ನಡೆದನೋ ಇವು ನನ್ನನ್ನು ಏನೋ ಏನ್ ಮಾಡ್ತದ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ, ನನ್ನನ್ನು ಕಟ್ಟಿ ಹಾಕಲಿಕ್ಕೆ ಶಕ್ತಿ ಇಲ್ಲ. ಯಾಕಂದ್ರೆ ನಾನು ಪ್ರತ್ಯಕ್ಷ ಕರ್ತ ಅಲ್ಲ. ನಚಮಾಂತಾನಿ ಕರ್ಮಾನಿ ನಿಬದ್ಧಂತಿ ಧನಂಜಯ ಅಂತ ತಿಳ್ಕೊಂಡು ಹೇಳಿ ಮಯಾಧ್ಯಕ್ಷೇಣ ಪ್ರಕೃತಿ ಶೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ ಅಂತ ತಿಳ್ಕೊಂಡು ಭಗವಂತ ಏನಂತಾನಂದ್ರೆ ನನ್ನ ಅಧ್ಯಕ್ಷತೆಯಿಂದಾಗಿನೇ ಈ ಎಲ್ಲಾ ವಿಶ್ವ ಅನ್ನುವಂಥದ್ದು ನಡೆದದೆ. ಅರ್ಥಾತ್ ಏನು, ನಾನು ಸುಮ್ಮನೆ ಇರೋ ಮಾತ್ರದಿಂದನೇ ಅವನ ಇರುವಿಕೆಯಿಂದಾಗಿ ಅವನ ಲಕ್ಷಣ ಅನ್ನದ ಮೂಲ ಲಕ್ಷಣ ಏನು ಅಂದ್ರೆ ಭಗವಂತನ ಮುಖ್ಯ ಲಕ್ಷಣ ಏನು ಅಂದ್ರೆ ಇರುವಿಕೆ. ಅವನೇನು ಎಕ್ಸಿಸ್ಟೆನ್ಸ್, ಪ್ಯೂರ್ ಎಕ್ಸಿಸ್ಟೆನ್ಸ್, ಕೇವಲ ಇರುತ್ತಾನೆ ಅಂತ ಅವನು ಹೇಳ್ಬೋದು. ಹಂಗಾರೆ ಕಲ್ಲಿನಂಗ್ ಜಡ ಇದ್ದಾನೆ ಏನು ಅಂದ್ರೆ ಕಲ್ಲಿನಂಗ್ ಜಡ ಇಲ್ಲ. ಮತ್ತೆ ಹೆಂಗಿದ್ದ ಅಂದ್ರೆ ಚೈತನ್ಯ ಯುಕ್ತಿದ್ದಾನೆ. ಅರ್ಥಾತ್ ಏನು ಅಂದ್ರೆ
ನಮ್ಮಲ್ಲಿ ಇಲ್ಲದೆ ಇರುವಷ್ಟು ಚೈತನ್ಯ ಅವನಲ್ಲಿದೆ. ಅಖಂಡ ಚೈತನ್ಯದಲ್ಲಿರ್ತಕ್ಕಂಥ ಚೈತನ್ಯನೂ ಇರಲಿ, ಇರುವುದೂ ಇರಲಿ. ಹಾಗಾದ್ರೆ ಅಜ್ಞಾನಿ ಇದ್ದಾನೇನು ಅಂದ್ರೆ ಇಲ್ಲ, ಸರ್ವಜ್ಞನಾಗಿರ್ತಕ್ಕಂಥ ಇದ್ದಾನೆ. ಅವನ ಜ್ಞಾನ ಹೆಂಗದೆ ಅಂದ್ರೆ ಅವನಿಗೆ ಇನ್ನೊಂದರಿಂದ ಜ್ಞಾನ ಪಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ತಾನು ಸ್ವತಃ ಸರ್ವಜ್ಞನಾಗಿರ್ತಕ್ಕಂಥ ಒಂದು ಭಗವಂತನ ನಾವು ಏನ್ ಮಾಡ್ಬೇಕು ಅಂದ್ರೆ चिंतने ಮಾಡಬೇಕು. निर्गुण निराकार भगवंताची ओळखण करून घेऊन श्रवणामध्ये आपण उपासना करायला पाहिजे. निराकाराची ओळखण आणि श्रवणाची उपासना. निर्गुण निराकारನಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪವನ್ನು ನಾವು ಮುಂಚೆ ಮಾಡ್ಕೊಂಡು ತಿಳ್ಕೋಬೇಕು. ಹೆಂಗಿದ್ದಾನ ಭಗವಂತ ಹೆಂಗಂತ ನಾವು ಕಲ್ಪನಾ ಮಾಡಬೇಕು. ಕಲ್ಪನಾ ಮಾಡುವುದಾದ್ರೆ ಭಗವಂತನ ಕುರಿತು ಕಲ್ಪನಾ ಮಾಡಬೇಕು ಅಂತ ಮಹಾರಾಜ ಹೇಳ್ತಾರೆ. ಜಗತ್ತಿನ ಕಲ್ಪನಾ ಮಾಡಬೇಕು ಕೂಡಬಾರ್ದು ಅಂತ. ಯಾಕಂದ್ರೆ ಭಗವಂತ ಈ ಜಗತ್ತಿನ ಕಲ್ಪನೆಗಳ ಆಚೆಗಿದ್ದಾನೆ. ಅವನನ್ನ ಕಲ್ಪನಾ ಮಾಡ್ಕೋತ ಅವ್ನ ಖರೇಂದ್ರ ನಮ್ಮ ಅನುಭವದಲ್ಲಿ ಬರ್ಲಿಕ್ಕೆ ಹತ್ತ. ಹೆಂಗಿದ್ದಾನಂದ್ರ ಅನಾದಿ ಇದ್ದಾನೆ, ಅನಂತ ಇದ್ದಾನೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ ಸ್ವರೂಪನಾಗಿರ್ತಕ್ಕಂಥ, ಜ್ಞಾನ ಸ್ವರೂಪನಾಗಿರ್ತಕ್ಕಂಥ, ಆನಂದ ಸ್ವರೂಪನಾಗಿರ್ತಕ್ಕಂಥವನು. ಅಂತ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಇರುವಿಕೆ ಅದೇ ಅಂತ ನಾವು ಮನುಷ್ಯನಾಗ ಅನ್ಕೋಬೇಕು. ಆ ಇರುವಿಕೆನೇ ಏನು ಅಂದ್ರೆ ಸಂಪೂರ್ಣ ಬ್ರಹ್ಮಾಂಡವನ್ನ ಅದೇನ್ ಮಾಡ್ತಾ ಇದೆ ಅಂದ್ರೆ ತನ್ನ ಒಂದು ಅಧ್ಯಕ್ಷತೆಯಲ್ಲಿ ಅವ್ರು ಸುಮ್ಮನೆ ರಾಜ ಒಂದು ಸಿಂಹಾಸನ ಕೂತ್ಕೊಂಡು ಹೆಂಗ್ ಸಭಾ ಶುರುವಾಗ್ತದನು ಹಂಗ ಹೇ ಕುಂತಿ ಪುತ್ರ ನನ್ನ ಆಶ್ರಯದಿಂದಲೇ ಮಾಯಿ ಚರಾಚರ ಜಗತ್ತನ್ನು ನಿರ್ಮಾಣ ಮಾಡುತ್ತದೆ. ಇದರಿಂದಲೇ ಜಗತ್ತಿನ ಆಗು ಹೋಗುಗಳಾಗುತ್ತವೆ. ಈ ಲೋಕಚೇಷ್ಟೆಗೆ ಸಮಸ್ತ ನಿಮಿತ್ತ ಮಾತ್ರನಲ್ಲವೇ ಸವಿತ. ಅದರಂತೆ ಜಗದುತ್ಪತ್ತಿಗೆ ಪಾಂಡುಸುತ ನಾನೇ ಕಾರಣನೆಂದು ತಿಳಿ. ಈ ಜಗತ್ತಿನ ನಡೀತಕ್ಕಂಥ ಎಲ್ಲದಕ್ಕೂ ಮುಖ್ಯವಾಗಿ ಏನಿದೆ ಅಂದ್ರೆ ಸೂರ್ಯನಾರಾಯಣನಿಂದನೇ ಪ್ರೇರಣೆಯನ್ನು ಪಡೆದು ಈ ಜಗತ್ತೆಲ್ಲ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅರ್ಥಾತ್ ನಾವು ಅಂತೀವಿ ಸೂರ್ಯೋದಯ ಆಗ್ತಪ್ಪ ಹೇಳ್ರಿ, ಇನ್ನಾರು ಹೇಳಿ ಲಗುನ ಸ್ನಾನ ಸಂಧ್ಯಾವಂದನೆ ಮಾಡ್ಬೇಕು ಅಂತ ಇವ್ರ ಅರ್ಥಾತ್ ಬ್ರಹ್ಮಚಾರಿಗಳು ಅಥವಾ ಬ್ರಾಹ್ಮಣರು ಅಂತಾರೆ. ಅದೇ ರೀತಿ ಹೊಲಕ್ಕೆ ಹೋಗವ್ರು ಸೂರ್ಯೋದಯ ಆಗಕ್ಕೆ ಬಂತು ಹೇಳ್ರಿ, ಹೊಲಕ್ಕೆ ಹೋಗಿ ನಡ್ರಿ ಅಂತಾರೆ. ಪ್ರತಿಯೊಬ್ಬರು ಸೂರ್ಯೋದಯ ಆಯ್ತು ನಡ್ರಿ, ಸೂರ್ಯೋದಯ ಆಯ್ತು ಅದನ್ನ ಮಾಡ್ರಿ, ಸೂರ್ಯೋದಯ ಆಯ್ತು ಇದನ್ನ ಮಾಡ್ರಿ. ಸೂರ್ಯ ಏನು ಒಬ್ಬರಿಗೆ ಏನ್ ಹೇಳೋದಿಲ್ಲ, ನೀವು ಅದನ್ನ ಮಾಡ್ರಿ, ನೀವು ಇದನ್ನ ಮಾಡ್ರಿ. ಸೂರ್ಯೋದಯ ಆಯ್ತು ಲಗುನ ಏನಾರ ಉಪ್ಪಿಟ್ಟು ಮಾಡ್ಬೇಕು ಮಂದಿ ಅರ್ಥಾತ್ ಏನೊಂದು ಊರಿಗೆ ಹೋಗೋದಿದ್ದಾರೆ. ಹಿಂಗೆಲ್ಲ ಏನಂತಾರಲ್ಲ, ಈ ಲೋಕಚೇಷ್ಟೆಗೆ ಸಮಸ್ತ ಲೋಕಚೇಷ್ಟೆಗೆ ನಿಮಿತ್ತ ಮಾತ್ರನಲ್ಲವೇ ಸವಿತ. ಬೆಳ್ಸರಿ ಬಾಬಾ ಒಂದು ಉದಾಹರಣೆ ಹೇಳ್ತಾರೆ. ಹೆಂಗ ಅವರ ಇರುವಿಕೆಯಿಂದನೇ ಎಲ್ಲ ಜಗತ್ತು ತನ್ನ ಕಾರ್ಯಗಳು ಚಟುವಟಿಕೆಗಳು ತೊಡಗಿದೆ ಮತ್ತು ಎಲ್ಲಾನು ಹೆಂಗ ವ್ಯವಸ್ಥಿತವಾಗಿ ಅನ್ನೋದಕ್ಕೆ ಅಪ್ಪ ಬಹಳ ಖಡಕಿರ್ತಾನೆ. ಮಕ್ಕಳು 4-5 ಜನ ಮಕ್ಕಳು ಮೊಮ್ಮಕ್ಕಳು ಅರ್ಥಾತ್ ಅರ್ಜ ಬಹಳ ಖಡಕಿರ್ತಾನೆ. 4-5 ಜನ ಮೊಮ್ಮಕ್ಕಳು ಇರ್ತಾರೆ. ಏನ್ ಗದ್ದಲ ಹಾಕ್ತಿರ್ತಾರೆ. ಅರ್ಧ ಇಲ್ಲ ಅಂತ ಗೊತ್ತಾದ್ರೆ ಸಾಕು. ಮನ್ಯಾಗ ಅರ್ಧ ಇಲ್ಲ ಅಂದ್ರೂ ಕೂಡ ಗದ್ದಲ ಮನೆಯೊಳಗೆ ಅಷ್ಟೊತ್ತಿಗೆ ಅರ್ಧ ಭಾರಿ ಖಡಕಿರ್ತಾನೆ. ಅರ್ಥಾತ್ ಏನು ಅಂದ್ರೆ ಹುಡುಗರು ಧಾಂತೆ ಹಾಕ್ತಿರ್ತಾರೆ. ಅದು ಹೊರಗಿಂದ ಬಂದವನ ಪಟ್ 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 ಅಡ್ಡ ಇಟ್ಕೊತ ಹೋಗಿ ಜ್ಞಾನ ಹೋಗಿ ಕೂಡ್ತಾನ. ಕೂಡಲೇ ಎಲ್ಲಾ ಹುಡುಗರು ಎಲ್ಲೆಲ್ಲಿದ್ದು ಅಲ್ಲೇ ಗಪ್ಪಾಗಿಬಿಡ್ತಾವ. ಅದು ಬಂದ ಅಂತ ತಿಳ್ಕೊಂಡು ಅಜ್ಜನ ಇರುವಿಕೆಯಿಂದನೇ ಅರ್ಥಾತ್ ಒಂದೊಂದು ದಿವಸ ಅವ್ರಿಗೆ ಕಲ್ಪನಾ ಇರಂಗಿಲ್ಲ. ಅಕ್ಕದ ಮೇಲೆ ಇದ್ದಾನ ಅಂತ ಆದ್ರೂ ಸಹಿತ ಒಳಗೆ ಅದು ಕಲ್ಪನಾ ಇರಂಗಿಲ್ಲ, ಗದ್ದಲ ಹಾಕ್ತಿರ್ತಾರೆ. ಅವಾಗ ಮ್ಯಾಲ ಅಂದ ಪಟ್ಟಣ ಕೆಳಗೆ ಎಲ್ಲರೂ ಏಕದಮ್ ಸುಮ್ಮನೆ ಆಗಿಬಿಡ್ತಾರೆ. ಹೆಂಗು ಆಗ ಭಗವಂತ ಒಂದು ಏಟ್ ಪಟ್ಟ ಅಂದ್ರೆ ಯಾವಾಗೊಮ್ಮೆ ನಾವು ತಣ್ಣಗಾಗಿಬಿಡ್ತೀವಿ. ಅರ್ಥಾತ್ ಏನು ಅಂದ್ರೆ ವಾಕಿಂಗ್ ಬಿಟ್ಟಿರ್ತೀವಿ, ಇದನ್ನ ಬಿಟ್ಟಿರ್ತೀವಿ. ಅವಾಗ ಭಗವಂತ ಅಂತಾರ, ಮಹಾರಾಜ ಅಂತಾರ, ನೀವು ಸ್ವಲ್ಪ ತೋರಿಸ್ಬೇಕು, ಇನ್ನ ರೆಗ್ಯುಲರ್ ವಾಕಿಂಗ್ ಮಾಡುವ ತಿಳ್ಕೊಂಡು ಅಂತ ಅದೇನ್ ಮಾಡಿಬಿಡ್ತಾನ 105 ಇದ್ದದನ್ನ 185 ಮಾಡಿಬಿಡ್ತ ಅಂದ್ರೆ ಆಮೇಲೆ ಸಣ್ಣಂಗೆ ಆಮೇಲೆ ವಾಕಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈಗ ನಡೆದ ಸ್ವಲ್ಪ ಚುಚ್ಚಿ ಹೇಳ್ತಿರ್ತಾನ ಭಗವಂತ. ಏಕೆಂದರೆ ನಾನು ಸ್ವೀಕರಿಸಿದರೆ ಪ್ರಕೃತಿ ಹಾಗೂ ಚರಾಚರ ಉತ್ಪತ್ತಿ, ಆದ್ದರಿಂದ ನಾನೇ ಕಾರಣ ಎಂಬ ಯುಕ್ತಿ ಹೇಳಿದಂತೆ ನಾನು ಪ್ರಕೃತಿಯನ್ನು ಸ್ವೀಕಾರ ಮಾಡಿದ್ರೆ ಮಾತ್ರ ಈ ಚರಾಚರ ಉತ್ಪತ್ತಿ ಅನ್ನುವಂತಹದ್ದಾಗ್ತದೆ. ಆದ್ದರಿಂದ ನಾನೇ ಕಾರಣ ಎಂಬ ಯುಕ್ತಿ ಹೇಳಿದಂತೆ ಮುಖ್ಯ ಕಾರಣ ನಾನು ಅಂತ ಹೇಳಿದಂಗ ಆಗ್ತದೆ. ಅರ್ಥಾತ್ ಹೆಂಗ ರಾಜನ ನಗರವನ್ನು ನಿರ್ಮಾಣ ಮಾಡಿದ ಅಂದ್ಕೊಂಡು ಹೇಳುವಾಗ ಅವೇನು ಪ್ರತ್ಯಕ್ಷವಾಗಿ ಕೆಲಸ ಮಾಡಿರಂಗಿಲ್ಲ. ಆದರೂ ತನ್ನ ಅರಮನೆಯಲ್ಲಿ ಕೂತ್ಕೊಂಡಿದ್ರು ಸಹಿತ ರಾಜ ಮಾಡಿದ ಅಂತ ಹೆಂಗೆ ಹೇಳ್ತಾರೋ ಹಂಗೆ ಭಗವಂತನ ಈ ವಿಶ್ವವನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತೀವಿ. ಈ ಜ್ಞಾನ ಪ್ರಕಾಶದಿಂದ ನೀನು ನಿರೀಕ್ಷಿಸಬೇಕು ಐಶ್ವರ್ಯ ಯೋಗವನ್ನು.
ನನ್ನಲ್ಲಿ ಕಾಣುವಿ ಭೂತಗಳನ್ನು, ಆದರೆ ನಾನೆಲ್ಲ ಭೂತಗಳಲ್ಲಿ. ಈ ಜ್ಞಾನ ಪ್ರಕಾಶದಿಂದ ಅರ್ಥಾತ್ ಇಂಥ ಒಂದು ಜ್ಞಾನವನ್ನು ನೀನು ಪಡ್ಕೊಂಡು ಅದರ ಬೆಳಕಿನಲ್ಲಿ ಅದರ ಪ್ರಕಾಶದಿಂದ ನಿರೀಕ್ಷಿಸಬೇಕು ಐಶ್ವರ್ಯ ಯೋಗವನ್ನು. ನೀನು ನನ್ನ ಐಶ್ವರ್ಯ ಯೋಗವನ್ನು ನೋಡು, ಸ್ವಲ್ಪ ತಿಳ್ಕೊಳ್ಳಿ ಪ್ರಯತ್ನ ಮಾಡು. ನನ್ನಲ್ಲಿ ಕಾಣುವಿ ಭೂತಗಳನ್ನು, ಈ ಭೂತ ಎಲ್ಲ ಏನವನು ನನ್ನಲ್ಲೇ ನಿನಗೆ ಕಂಡಂಗ ಆಗ್ತಾವ. ಆದರೆ ನಾನೆಲ್ಲ ಭೂತಗಳಲ್ಲಿ ಯಾವುದರಲ್ಲೂ ವಸ್ತುತಃ ಭಗವಂತ ಏನಿಲ್ಲ ಅಂದ್ರೆ ಇಲ್ಲ. ಅರ್ಥಾತ್ ಏನು ಅಂದ್ರೆ ಇಲ್ಲ ಅಂದ್ರೂ ಅವನು ಸೂಕ್ಷ್ಮವಾಗಿ ಇದ್ದಾನೆ. ಅಥವಾ ಭೂತಗಳು ನನ್ನಲ್ಲಿ ಹಾಗೂ ನಾನಿಲ್ಲ ಭೂತಗಳಲ್ಲಿ. ನೀನು ಈ ಮರ್ಮವನ್ನಿಲ್ಲಿ ಮರೆಯಬೇಡ. ಭೂತಗಳು ನನ್ನಲ್ಲಿ ವಸ್ತುತಃ ಇಲ್ಲ, ಇದ್ದಂಗೆ ಕಾಣಿಸ್ತಾವ. ಹಾಗೂ ನಾನಿಲ್ಲ ಭೂತಗಳಲ್ಲಿ, ಅರ್ಥಾತ್ ಈ ವಿಶ್ವದಲ್ಲಿ ಕಾಣ್ತಕ್ಕಂಥ ಯಾವುದರೊಳಗೂ ನಾನು ವಸ್ತುತಃ ಇಲ್ಲ. ಆದ್ರಿಂದ ವೇದಗಳು ನೀತಿ 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 ಅಂತ ಹೇಳ್ತಾವ. ಅರ್ಥಾತ್ ಏನು ಅಂದ್ರೆ ನಾನಿಲ್ಲ. ಆದ್ರಿಂದನೇ ಈ ಪ್ರಪಂಚದ ಮೋಹಗಳು ಬೀಳಬಾರ್ದು, ಆಸಕ್ತಿಗಳು ಬೀಳಬಾರ್ದು ಅಂತ ಯಾಕಂತಂದ್ರೆ ನಾವು ಯಾವ ಭಾವದಿಂದ ಪ್ರಪಂಚದ ಕಡೆ ನೋಡ್ಲಿಕ್ಕತ್ತೀವೋ ಆ ಭಾವದಿಂದ ಭಗವಂತ ಇಲ್ಲ ಅದರೊಳಗೆ. ನೀನು ಈ ಮರ್ಮವನ್ನಿಲ್ಲಿ ಮರೆಯಬೇಡ. ಈ ಮರ್ಮವನ್ನು ಮರಿಬೇಡ. ಇದು ನಮ್ಮ ಸರ್ವಸ್ವ ಗೂಢವು, ಆದರೂ ತಿಳಿಸಿದೆ ನಿನಗೆ ಸ್ಪಷ್ಟವು. ಹಾಕಿಕೊಂಡು ಇಂದ್ರಿಯ ಬಾಗಿಲವು ಹೃದಯದಲ್ಲಿ ಅನುಭವಿಸು. ಇಲ್ಲಿ ಮರ್ಮ ಹೇಳಿದ್ರು ನೋಡಿ. ಇದು ನಮ್ಮ ಸರ್ವಸ್ವ ಗೂಢವು. ಒಂದು ಮಹತ್ವದ ವಿಚಾರವನ್ನು ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಹೇಳಿದ್ರು. ಇಷ್ಟೆಲ್ಲ ಆದ ಖರೆ ಇದೇನಾರ ಬಹಳ ಗೂಢದಪ್ಪ, ಅದು ಮುಂದೆ ಸಹಿತ ಹೇಳ್ತಾರ. ಏನೋ ಬರೀ ದೊಡ್ಡ 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 ವರ್ಣನೆ ಮಾಡಿ ಹೇಳೋರಿದ್ದಾರೆ ರಗಡ ಮಂದಿ ಜಗತ್ತಿನೊಳಗೆ. ದೊಡ್ಡ ದೊಡ್ಡ ಪಂಡಿತರು ಆ ಪರಮಾತ್ಮ ಸ್ವರೂಪದ ಬಗ್ಗೆ ಸಾಕಷ್ಟು ಒಂದೊಂದು ಶ್ಲೋಕದ ಮೇಲೆ ಅರ್ಥಾತ್ 15 ದಿವಸಗಟ್ಟಲೆ ಪ್ರವಚನ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಅದರಿಂದ ಏನಾಗುತ್ತಿಲ್ಲ ಅಂದ್ರೆ ಸುಮ್ಮನೆ ಅವ್ರು ಏನ್ ಮಾಡ್ಬೇಕಾಗ್ತದ ಕಲಿ ಓದಿ ತೋರಿಸ್ತಾರೆ ನೋಡ್ರಿ. ಅದರಂತೆ ವಕ್ತೃತ್ವ ಬಲದಿಂದ ವ್ಯರ್ಥ ಕಣ್ಣು ಮುಚ್ಚಿಸುವರು ಅನುಭವದ. ಅವ್ರು ತಮ್ಮ ದೊಡ್ಡ ವಕ್ತೃತ್ವದ ಒಂದು ಬಲದಿಂದ ನಮ್ ಕಣ್ಣು ಮುಚ್ಚಿ ಬಿಡ್ತಾರೆ. ನಮ್ಗೆ ಅನುಭವ ಬರೋದಂಗ ಮಾಡಿಬಿಡ್ತಾರೆ ಪಂಡಿತರು. ಮತ್ತಿಷ್ಟು ನಮ್ಮನ್ನು ಗೊಂದಕ್ಕೆ ಹಾಕ್ತಾರೆ ಅಂತ. ಅನಂತರ ಸಮಯ ಬರಲು ನಿಜ ಬೋಧದ ಉಪಯೋಗವಾಗಲು. ಅರ್ಥಾತ್ ನಮ್ಮ ಜೀವನದಾಗ ಏನಾದ್ರೂ ಅದ್ರದ್ದು ಅನುಭವ ಬರಬೇಕು ಅನ್ನುವಾಗ ಅದ್ರದ್ದೇನೇನು ಉಪಯೋಗ ಆಗುವುದಿಲ್ಲ. ಅನುಭವ ಬರುವಂತಹ ಸಮಯದಲ್ಲಿ ಅದು ಏನ್ ನಾವು ಓದಿರ್ತೀವಿ ಅದ್ರದ್ದು ಏನೇನು ಉಪಯೋಗ ಆಗುವುದಿಲ್ಲ. ಆದ್ರಿಂದ ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀನಿಸ್ತು ನಿಷ್ಫಲ. ನಾವು ಶಾಸ್ತ್ರಾಧ್ಯಯನ ಮಾಡಿದ್ವಿ 12 ವರ್ಷಗಟ್ಟಲೆ 20 ವರ್ಷಗಟ್ಟಲೆ, ಆದ್ರೆ ಬ್ರಹ್ಮಜ್ಞಾನ ಅಥವಾ ಭಗವಂತನ ಸ್ವರೂಪದ ಜ್ಞಾನ ಆಗಲಿಲ್ಲ ಅಂದ್ರೆ, ಆ ಸ್ವರೂಪದ ಜೊತೆ ತಾದಾತ್ಮ್ಯತೆ ಬರಲಿಲ್ಲ ಅಂದ್ರೆ ನಾವು ಅಷ್ಟೆಲ್ಲ ವರ್ಷ ವ್ಯರ್ಥ ಕಳೆದ್ವಿ ಅಂತ ಅರ್ಥ. ಅಥವಾ ವಿಜ್ಞಾತೇಚ ಪರೇ ತತ್ವೇ ಶಾಸ್ತ್ರಾಧೀನಿಸ್ತು ನಿಷ್ಫಲ. ನಾವು ಶಾಸ್ತ್ರಾಧ್ಯಯನ ಮಾಡಿದ್ವಿ, ಚಿಂತನೆ ಮನನ ಅವರ ಅನುಸಂಧಾನ ಎಲ್ಲ ಮಾಡಿದ್ವಿ, ನಮಗ ಭಗವಂತನ ಅನುಭವ ಬಂತು ಅದ್ರೊಳಗ ಮುಂದೆ ಶಾಸ್ತ್ರ ತಗೊಂಡು ಏನ್ ನೋಡಿ ಆಮೇಲೆ ಅದನ್ನ ಏನು ಇದನ್ನ ಮಾಡ್ಕೊಂಡು ಕೂಡ್ಬೇಕಾದ ಅವಶ್ಯಕತೆ ಇಲ್ಲ. ಗುರುದೇವ್ ರಾಮದೇವ್ ಅವರು ಮಹಾನ್ ವಿದ್ವಾಂಸರಾಗಿದ್ರು, ಏನ್ ಸಾಮಾನ್ಯ ಇಲ್ರಿ. ಅವ್ರು ಎಷ್ಟು ಪುಸ್ತಕ ಓದಿದ ಜಗತ್ತಿನೊಳಗಿನ ದೊಡ್ಡ ದೊಡ್ಡ ವಿದ್ವಾಂಸರ ಪೈಕಿ ಅವರು ಒಬ್ಬರಾಗಿದ್ರು. ಆದ್ರಿಂದ ಒಂದ್ ಕಡೆಗೆ ಹೇಳ್ತಿದ್ರು ಏನು ಅಂತಂದ್ರೆ ಬೆಲ್ಸರ್ ಒಂದ್ ಕಡೆಗೆ ಹೇಳಿದ್ರು, ಫಕ್ತ 3 ಜನರಿಗೆ ಶಂಕರ ಭಾಷೆ ಏನದ ಅನ್ನೋ ತಿಳಿದಿತ್ತು ಅಂತೆ. ಮೊದಲನೇದು ಯಾರು ಅಂದ್ರೆ ಕೃಷ್ಣಶಾಸ್ತ್ರಿ ಉಪ್ಪಿನ ಪೆಟ್ಟಿಗೆ ದೇವರು, ಎರಡನೇದು ಯಾರು ಅಂದ್ರೆ ಮಹಾಭಾಗವತರಿಗೆ, ಆಮೇಲೆ 3ನೇದು ಯಾರು ಅಂದ್ರೆ ಗುರುದೇವ್ ರಾಮದೇವ್ ಅವರಿಗೆ. ಈ 3ರಿಗೆ ಶಂಕರಾಚಾರ್ಯ ಬರೆದಿರ್ತಕ್ಕಂಥ ಭಾಷೆ ಏನಿತ್ತು ಅನ್ನೋದು ಏನದ ಅನ್ನೋ ತಿಳಿದಿತ್ತು. ಅಂಥ ಗುರುದೇವ್ ರಾಮದೇವ್ ಅವರು ಅರ್ಥಾತ್ ಇಡೀ ದಿವಸ ಪುಸ್ತಕ ಓದ್ತಕ್ಕಂಥವ್ರು. ದಿವಸ ಬೆಲ್ಸರೆ ಅವರು ನಿಂಬಾಳಕ್ಕೆ ಹೋದಾಗ ಅವಾಗ ಬೆಲ್ಸರೆ ಬಾಬಾ ಅವ್ರು ನೋಡಿದ್ರು ಕಂಡಾಪಟ್ಟಿ ಪುಸ್ತಕ ಯೂನಿವರ್ಸಿಟಿ ಒಳಗೆ ಇಲ್ಲದೆ ಇರ್ತಕ್ಕಂಥ, ಇಲ್ಲಿ ನಾವು ತುಂಬ್ಕೊಂಡು ಕೂತೀವಲ್ಲ ಹಂಗ. ಅರ್ಥಾತ್ ಅವನೇನ್ ತೆಗೆದು ನೋಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಆದ್ರೂ ಸಹಿತ ನೋಡಿ ಒಟ್ಟು ಪುಸ್ತಕ ಇಟ್ಕೊಂಡು ಕೂಡೋದೊಂದು ಹವ್ಯಾಸ. ಅವರು ಸಾಕಷ್ಟು ಪುಸ್ತಕ ಓದಿದ್ರು ಮಾಡಿದ್ರು. ಜಗತ್ತಿನೊಳಗೆ ದೊಡ್ಡ ವಿದ್ವಾಂಸರ ಪೈಕಿ ಒಬ್ರು. ಅವ್ರಿಗೆ ದರ್ಶನ ಅವರು ಬಾಬಾ ಏನಂದ್ರು, ಏನ್ರಿ ರಾಮಭೋ ಕಾಯಿಗೆ ಸಿಗಳೆ ಪುಸ್ತಕವನ್ನು ಧೂಳು ಪಡಲಿಲ್ಲ ಹಾಗೆ ಈ ಎಲ್ಲಾ ಪುಸ್ತಕದ ಧೂಳು ಬಿದ್ದಲ್ಲ ಅಂದ್ರೆ ಅವಾಗ ಅವ್ರು ಹೇಳಿದ್ರು, ಕೇಶವರಾವ್ ಅದಕ್ಕೆ ಸಿಗಳೆ ಪತ್ರಾವಳಿ ಹಾಲಿದೆ. ಅವೆಲ್ಲ ಈ ಪತ್ರಾವಳಿ ಅಂದ್ರೆ ನಾನೇನು ನೋಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ವಿಜ್ಞಾತೇಚ ಪರೇ ತತ್ವೇ ಶಾಸ್ತ್ರಾಧೀನಿಸ್ತು ನಿಷ್ಫಲ. ಬ್ರಹ್ಮಜ್ಞಾನ ಆದ್ರೊಳಗೆ ಅವನ್ನೆಲ್ಲ ಪುಸ್ತಕ ತಗೊಂಡು ಏನ್ ಮಾಡ್ದ, ಆಮೇಲೆ ಓದ್ಕೋತ್ ಕೂಡಿದ್ರಾಗ ಏನ್ ಆಗ್ತದೆ.
ಅರ್ಥಾತ್ ಏನು ಅಂದ್ರೆ ಎಲ್ಲ ಗ್ರಾಜ್ಯುಯೇಷನ್ ನೌಕರಿ ಕಲಿಯುವುದು ಎಲ್ಲ ಶೃಂಗಾರ ದೌಡು ಎಲ್ಲ ಏನಪ್ಪಾ ಅಂದ್ರೆ ಮದುವೆ ಆಗೋ ತನಕ. ಮದುವೆ ಆಗುವಾಗ ಮುಂದೆ ಏನ್ ಮಾಡೋದು ಅವನ್ನೆಲ್ಲ ತಗೊಂಡು ಗಂಡ ಒಂದ್ಸಲ ಪ್ರೀತಿಯಿಂದ ಸ್ವೀಕಾರ ಮಾಡಿ ಪ್ರೀತಿಯಿಂದ ಅರ್ಥಾತ್ ಪ್ರೀತಿ ಮಾಡಿ ಕಲ್ತ ಅಂದ್ರೆ ಹೆಂಗಿದ್ರು ನಡೀತದ, ಹೆಂಗಾಗ್ತದನೋ ಹಂಗ ಆಮೇಲೆ ಅವನಿಗೆ ಓದ್ಬೇಕಾದ ಅವಶ್ಯಕತೆ ಇಲ್ಲ. ಅನಂತರ ಸಮಯ ಬರಲು ನಿಜಬೋಧದ ಉಪಯೋಗವಾಗಲು ಆ ಎದೆದರೂ ಯಾವುದು ಏನಂದ್ರೆ ಕೇಳಿದ್ದು ಉಪಯೋಗ ಆಗುದಿಲ್ಲ, ಹೇಳಿದ್ದು ಉಪಯೋಗ ಆಗುದಿಲ್ಲ ಅನ್ನೋದಕ್ಕೆ. ಆದ್ದರಿಂದ ಇದು ನಮ್ಮ ಸರ್ವಸ್ವ ಗೂಢವು, ಆದರೂ ತಿಳಿಸದೆ ನಿನಗೆ ಸ್ಪಷ್ಟವು, ಹಾಕಿಕೊಂಡು ಇಂದ್ರಿಯ ತಿಳಿಸಿದೆ ನಿನಗೆ ಸ್ಪಷ್ಟವು, ಹಾಕಿಕೊಂಡು ಇಂದ್ರಿಯ ಬಾಗಿಲವು ಹೃದಯದಲ್ಲಿ ಅನುಭವಿಸು ಅನ್ನೋದ್ರ ಬಗ್ಗೆ ಬೆಲ್ಸರ್ ಬಾಬಾ ಒಂಚೂರು ಬರ್ತಾರೆ, ನಾನು ಓದ್ತೀನಿ. ಇದೆಲ್ಲವನ್ನು ಹೇಳಿರುವುದು ಬುದ್ಧಿಯ ಆಟವಾಗಿರುತ್ತದೆ. ಈಗ ಅದನ್ನು ಅನುಭವಿಸುವುದಕ್ಕಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಹೃದಯದಲ್ಲಿ ಹೋಗು. ನೀನು ಅಂತರ್ಮುಖನಾಗಲು ಹೊರತು ಇದನ್ನು ಜ್ಞಾನೇಶ್ವರಿ ನೀವು 4 ಸಲ 10 ಸಲ ಕೇಳಿದ್ರು ಏನೂ ಉಪಯೋಗ ಆಗುವುದಿಲ್ಲ. ನಾವು ಅಂತರ್ಮುಖ ಜ್ಞಾನೇಶ್ವರಿ ಎದಕ್ಕೆ ಕೇಳಬೇಕಾಗಿದೆ ಅಂದ್ರೆ ನಾವು ಅಂತರ್ಮುಖ ಆದ್ರೆ ಭಗವಂತನ ಅನುಭವ ಬರ್ತದೆ ಅನ್ನೋದು ನಮ್ಮ ಮನಸ್ಸಿಗೆ ಪಟಾಯಿಸುವ ಸಲುವಾಗಿ ಕೇಳಬೇಕು. ಈಗ ಅದನ್ನು ಇದು ಶ್ರೀ ಜ್ಞಾನೇಶ್ವರ ಮಹಾರಾಜರ ವಿಲಕ್ಷಣ ಕೌಶಲ್ಯವಾಗಿರುತ್ತದೆ. ಆ ನಿಮಿತ್ತದಿಂದ ಅರ್ಥಾತ್ ಏನಂದ್ರೆ ಭಗವದ್ಗೀತೆಯ ವಿವರಣೆಯ ನಿಮಿತ್ತದಿಂದ ಜ್ಞಾನೇಶ್ವರ ಮಹಾರಾಜರು ನಮಗೆ ಮುಖ್ಯವಾಗಿ ಏನ್ ಹೇಳಿರ್ತಾರಂದ್ರೆ ಅಪ್ಪ ನೀನು ಅಂತರ್ಮುಖ ಆಗು ಅಂತ ಹೇಳ್ತಾರೆ. ನೀನು ಈ ಜಗತ್ತಿನ ಮೂಲವನ್ನು ಎಷ್ಟೇ ಶೋಧಿಸಿದರೂ ನಿನಗೆ ಅದು ತಿಳಿಯುವುದಿಲ್ಲ. ಈ ಜಗತ್ತಿನ ಮೂಲ ಏನದನ್ನು ನಿನಗೆ ತಿಳಿಲಿಕ್ಕೆ ಶಕ್ತಿಲ್ಲ. ನೀನು ಬೇಕಾದಷ್ಟು ತತ್ವಜ್ಞಾನದ ಪುಸ್ತಕಗಳನ್ನು ಓದು, ವೇದಾಂತದ ಪುಸ್ತಕವನ್ನು ಓದು, ಈ ಜಗತ್ತಿನ ಮೂಲ ಏನು ಬ್ರಹ್ಮದೇವರಿಗೇನೆ ತಿಳಿದಿಲ್ಲ. ಅರ್ಥಾತ್ ಏನು ಅಂದ್ರೆ ಆದ್ರಿಂದ ನಮಗೂ ನಿಮಗೂ ತಿಳಿಯುವಂತ ಕಠಿಣದ, ಅದಕ್ಕಾಗಿ ನಿನಗೆ ಅದೃಶ್ಯದಲ್ಲಿಯೇ ಹೋಗಬೇಕಾಗುತ್ತದೆ. ಆದ್ರಿಂದ ಅದೃಶ್ಯದೊಳಗನೆ ಹೋಗ್ಬೇಕು, ಅವ್ಯಕ್ತದೊಳಗನೆ ಪ್ರವೇಶ ಮಾಡ್ಬೇಕು. ಅದಕ್ಕಾಗಿ ನೀನು ಅಂತರ್ಮುಖನೇ ಆಗ್ಬೇಕು. ಇದಕ್ಕಾಗಿ ನಾಮದ ಉಪಯೋಗವಾಗುತ್ತದೆ. ಇದಕ್ಕಾಗಿನೇ ನಾಮಸ್ಮರಣೆ ಮಾಡು. ಶ್ರವಣ ಮಾಡೋದು ಆಮೇಲೆ ನಾಮಸ್ಮರಣೆ ಮಾಡೋದು. ನಾಮಸ್ಮರಣೆ ಮಾಡೋದ್ರಿಂದ ಮನಸ್ಸು ಕೇವಲ ನಾವು ಬೌದ್ಧಿಕವಾಗಿ ಬೇಕಾದಷ್ಟು ತಿಳ್ಕೊಂಡ್ರೆ ಉಪಯೋಗ ಆಗುವುದಿಲ್ಲ. ಸಾಧನೆಯನ್ನೇ ಮಾಡಬೇಕು. ಪ್ರತ್ಯಕ್ಷವಾಗಿ ಸಾಧಕರಾಗಿನೇ ಇರಬೇಕು, ಸಾಧನೆಯನ್ನೇ ಮಾಡಬೇಕು, ಉಪಾಸನೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಭಕ್ತಿ ಮಾಡಬೇಕು. ಭಕ್ತಿ ಭಾವದಿಂದ ಅರ್ಥಾತ್ ಏನಂದ್ರೆ ಹಿತ್ವ ಲಜ್ಜಾ ಕಲಿಮಲ ಕುಲ ಛೇದನ ನೀರಯಿತ್ವ, ನಾಚಿಕೆ ಬಿಟ್ಟು ಭಗವಂತನ ನಾಮಸ್ಮರಣೆ ಮಾಡಿ ಬರ್ಬೇಕು. ನಾಚಿಕೆ ಬಿಟ್ಟು ಭಗವಂತನ ಮುಂದೆ ನಮಗೆ ಕುಣಿಲಿಕ್ಕೆ ಬರಬೇಕು, ಹಾಡ್ಲಿಕ್ಕೆ ಬರಬೇಕು. ಅರ್ಥಾತ್ ಏನು ಅಂದ್ರೆ ಆನಂದದಿಂದ ಹಿಂಗ್ ಕುಡ್ದಾಡ್ಲಿಕ್ಕೆ ಬರ್ಬೇಕಲ್ಲ, ಭಗವಂತನೇ ಆನಂದ ಆಗಿ ಬರ್ಬೇಕು. ಸಾಕ್ಷಿಯಾದ ಯಾವ ಆತ್ಮವಿರುತ್ತದೆಯೋ ಅದರ ಶೋಧ ಮಾಡು. ಅರ್ಥಾತ್ ಯಾವ ನಮ್ಮೊಳಗದ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮಸ್ವರೂಪದನೋ ಅದರ ಮುಂಚೆ ಶೋಧ ಮಾಡು. ಶೋಧ ಮಾಡೋದ್ರ ಅರ್ಥ ಏನು ಅಂದ್ರೆ ನೀನು ತತ್ಸ್ವರೂಪ ಆಗ್ಲಿಕ್ಕೆ ಪ್ರಯತ್ನ ಮಾಡು. ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಹೃದಯದಲ್ಲಿ ಇಳಿಯಬೇಕು. ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಅಂದ್ರೆ ಪಂಚ ಜ್ಞಾನೇಂದ್ರಿಯ ನವನು ಇವುಗಳ ಮೂಲಕವಾಗಿ, ದ್ವಾರಗಳ ಮೂಲಕವಾಗಿ ಮನಸ್ಸು ಮನೋವೃತ್ತಿಗಳು ನಿರಂತರವಾಗಿ ವಿಷಯದ ಕಡೆಗೆ ಹರಿತಿರ್ತಾವೆ. ಅಂದ್ರೆ ಏನು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ ಈ ಇಂದ್ರಿಯಗಳ ಮೂಲಕವಾಗಿ ಮನಸ್ಸು ಅದನ್ನು ತಿನ್ಬೇಕು, ನೋಡ್ಬೇಕು, ಕೇಳಬೇಕು, ಮೂಸಿ ನೋಡ್ಬೇಕು. ಅರ್ಥಾತ್ ಏನು ಅಂದ್ರೆ ಹಿಂಗೆ ಬರೇ ಹೊರಗ ಹರಿತಿರ್ತಾವ. ಇವು ದ್ವಾರಗಳನ್ನೆಲ್ಲ ಬಂದ್ ಮಾಡ್ಬೇಕು. ವೈರಾಗ್ಯದ ಬಗ್ಗೆ ಜ್ಞಾನೇಶ್ವರ ಮಹಾರಾಜರ ಒಂದು ಕಡೆ ಬರ್ದಾಗ ಏನು ಅಂದ್ರೆ ನಮ್ಮ ಇಂದ್ರಿಯಗಳ ಬಾಗಿಲದಲ್ಲೇ ಆ ವೈರಾಗ್ಯದ ಅಗ್ನಿ ಹೊತ್ತಿ ಉರಿತಿರ್ಬೇಕು. ದಗ 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 ಅಂಥ ಪರಿಸ್ಥಿತಿಗಳ ಮುಂದೆ ಅಗ್ನಿ ಬೆಂಕಿ ಉರಿತಿತ್ತು ಅಂದ್ರೆ ವಿಷಯಗಳು ಹೆಂಗ್ ಬರ್ತಾವ ಹೊರಗ, ಹಂಗಿರ್ಬೇಕು. ಇವರೇ ಇಲ್ಲಿ ಏನೇನು ಬಾಗ್ಲ ಬಂದ್ ಮಾಡಿಬಿಟ್ರಿ ಅಂತೆ. ಈ ಮರ್ಮ ತಿಳಿಯದವರೆಗೆ ನನ್ನ ಯಥಾರ್ಥತೆಯಾಗದು ಅವರಿಗೆ. ಈ ಮರ್ಮ ತಿಳಿದ ಹೊರತು ನಿನಗೇನಾಗ ಹೃದಯದ ಬಾಗ್ಲ ನೀನು ಮುಚ್ಚಿಕೊಳ್ಳೋದು ಹೊರತು ನನಗೇನು ನನ್ನ ಯಥಾರ್ಥ ಜ್ಞಾನಕ್ಕೆ ಆಗ್ಲಿಕ್ಕೆ ಶಕ್ತಿ ಇಲ್ಲ. ತೌಡಿನಲ್ಲಿ ಪ್ರಾಪ್ತವಾಗದ ಹಾಗೆ ಧಾನ್ಯದ ಕಣ ಬರೀ ತೌಡ ಇಲ್ಲದ ಅಂದ್ರೆ ನಾವು ಕುಟ್ಕೋತ ಕೂತ್ರೆ ಏನಾಗಬೇಕಾಗಿದೆ. ಅದರೊಳಗಿಂದ ಏನೇನು ಒಂದೇನಾಗಲ್ಲ ಅಂದ್ರೆ ಒಂದು ಕಣ, ಒಂದು ಧಾನ್ಯ ಸಿಗುವುದಿಲ್ಲ. ಹಾಗೆ ನೋಡಿದರೆ ತರ್ಕದಿಂದಲೂ ಸತ್ಯ ತಿಳಿದಂತೆ ಆಗುವುದು. ಈ ನಮಗೆಲ್ಲ ಅನಿಸೋ ಬ್ರಹ್ಮ ಹಿಂಗದ ಏನಂತಾರೆ, ನಿರ್ಗುಣದ ನಿರಾಕಾರದೇನು, ಅನಾದಿಯದೇನು, ಅನಂತದೇನು, ಓ ನಮ್ಮ ತಿಳಿದು ಅಂತ ನಾವು ಅಂತೀವಿ. ಆದರೆ ಮೃಗಜಲದ ಹಸಿಯಿಂದ ಎಂದೂ
ಭೂಮಿ ತೊಯ್ಯಲು ಅರ್ಥಾತ್ ಅಲ್ಲಿ ಮೃಗಜಲ ಹರಿತಿರ್ತದೆ. ನಾವು ಬ್ಯಾಸಿಗೆ ಒಳಗೆ ರಣ ಬಿಸಿಲಾಗಿ ಹಿಂಗೆ ಹೋಗುವ ಹೊತ್ನಾಗ ಡಾಂಬರ್ ರೋಡ್ ಮೇಲೆ ಮುಂದೆ ಒಂದ್ಸಲ ಒಂದು 200-300 ಅಡಿ ಮುಂದೆ ಏನಿರ್ತದೆ ಅಂದ್ರೆ ಅದು ಬಿ ಅಕ್ಷರಶಃ ನೀರು ಹರಿದಂಗೆ ಕಾಣಿಸ್ತದೆ. ಅಲ್ಲಿ ಹೋಗಿ ನೋಡಿದ ಕೂಡಲೇ ಅಲ್ಲಿ ಹಸಿ ಇರ್ತದೆ ರೋಡ್ ತೊಯ್ದಿರ್ತದೆ ಅದು ಹೆಂಗೋ ಹಂಗೆ ಏನದ ಅಂದ್ರೆ ನೀವು ಆಯುಷ್ಯ ತುಂಬಾ ಬೇಕಾದಷ್ಟು ಕೂತ್ಕೊಂಡು ಗುಣ ಹಾಕ್ಸ್ಕೊಟ್ರೆ ಗುಣ ಹಾಕೋತ ಕೇಳಿದ್ರು ಏನೇನೋ ಆಗುವುದು ಒಳಗೆ ಒಂಚೂರು ಹಸಿ ಹೋಗಿ ಹತ್ತೋದೇ ಇಲ್ಲ. ಅದಕ್ಕಾಗಿ ಸಾಧನೆಯನ್ನೇ ಮಾಡಬೇಕು. ನೀರಿನಲ್ಲಿ ಈ ಬಗ್ಗೆ ಏನ್ ಬರ್ತಾರೆ ಹೇಳ್ತಾರೆ, ನೀನು ಬುದ್ಧಿಯಿಂದ ವಿಚಾರ ಮಾಡಿದರೆ ಅಭಿಮಾನದಿಂದ ಇದು ನಿನಗೆ ತಿಳಿದಿರುತ್ತದೆ ಎಂದು ಅನಿಸುತ್ತದೆ. ಆದರೆ ಮೃಗಜಲದಿಂದ ಭೂಮಿ ಹಸಿಯಾಗುತ್ತದೆ. ಇದೇ ಹೇಳು. ಕಾಂಟನು ಅನ್ನುವುದೇನೆಂದರೆ ತನ್ನ ಮರ್ಯಾದೆಯನ್ನು ಶೋಧಿಸುವುದೇ ಬುದ್ಧಿಯ ಕಾರ್ಯವಾಗಿರುತ್ತೆ. ವಾಟ್ ಈಸ್ ದಿ ಫಂಕ್ಷನ್ ಆಫ್ ನಾಲೆಜ್? ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಲಿಮಿಟೇಷನ್ಸ್ ಆಫ್ ನಾಲೆಜ್. ಅರ್ಥಾತ್ ಏನು ಅಂದ್ರೆ ನಮ್ಮ ಜ್ಞಾನದ ಮರ್ಯಾದೆಯನ್ನು ತಿಳ್ಕೊಳ್ಳದೆ ನಾನು ಎಷ್ಟು ಅಜ್ಞಾನಿ ಇದ್ದೀನಿ ಅನ್ನೋದನ್ನು ತಿಳ್ಕೊಳ್ಳೋದನ್ನೇ ಜ್ಞಾನ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ನಾವು ಬುದ್ಧಿ ಎದಕ್ಕೆ ತೊಡಗಿಸಿ ಪ್ರಯತ್ನ ಮಾಡಬೇಕು ಅಂದ್ರೆ ನಾ ಎಷ್ಟು ತಿಳುವಳಿಕೆ ನನಗೆ ಕಡಿಮೆ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ. ಬುದ್ಧಿಯು ಸತ್ಯವನ್ನು ಶೋಧಿಸುವುದಿಲ್ಲ, ಅದು ಕೇವಲ ತನ್ನ ಲಿಮಿಟೇಷನ್ ಶೋಧಿಸಬಲ್ಲದು. ಅರ್ಥಾತ್ ಅದು ಸತ್ಯವನ್ನು ಶೋಧಿಸ್ಲಿಕ್ಕೆ ಶಕ್ತಿಲ್ಲ, ತನ್ನ ಮರ್ಯಾದೆಯನ್ನು ಮಾತ್ರ ಶೋಧಿಸ. ಅದಕ್ಕೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ಎಷ್ಟು ಸುಂದರ ಉದಾಹರಣೆ ಕೊಟ್ಟಿರುತ್ತಾರೆ. ಮೃಗಜಲದಿಂದ ಎಂದಾದರೂ ಭೂಮಿ ಹಸಿಯಾಗುವುದೇ? ಅದರಂತೆ ಬುದ್ಧಿಯು ಬೇಕಾದಷ್ಟು ಜ್ಞಾನ ಆಗಿರುತ್ತದೆ. ಅರ್ಥಾತ್ ಏನು ಅಂದ್ರೆ ಸುಳ್ಳು ಅಭಿಮಾನ ಪಟ್ಕೋತ ನೋಡ್ತಿರ್ತೀವಿ ನಾವು. ನಾ ಅಂಥ ಡಿಗ್ರಿ ತಗೊಂಡಿ, ನಾನು ಇಂಥ ಡಿಗ್ರಿ ತಗೊಂಡಿ, ನಾನೇನಿದ್ದೀನಿ. ಅರ್ಥಾತ್ ಏನು ಅಂದ್ರೆ ವೇದಾಂತ ಕೇಸರಿ ಅಂತಾರೆ, ನಾವು ನ್ಯಾಯ ಚೂಡಾಮಣಿ ಅಂತಾರೆ, ಏನೇನೋ ಅಂತಿರ್ತಾರೆ. ಆದ್ರೆ ಅವೆಲ್ಲದರಿಂದಲೂ ಏನೇನೂ ಉಪಯೋಗ ಆಗುವುದಿಲ್ಲ ಅಂತ. ವಿದ್ವಾನ್ ಆಗಿರುತ್ತದೆ, ಆದರೆ ಅದರಿಂದ ಈ ಅಧ್ಯಾತ್ಮ ಸಾಧಿಸುವುದಿಲ್ಲ. ಇದೇನದನ್ನು ಇದು ಸಾಧಿಸ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನೋಡಿದರೆ ತರ್ಕದಿಂದಲೂ ಸತ್ಯ ತಿಳಿದಂತೆ ಆಗುವುದು. ಆದರೆ ಮೃಗಜಲದ ಹಸಿಯಿಂದ ಎಂದೂ ಭೂಮಿ ತೊಯ್ಯಲು, ನೀರಿನಲ್ಲಿ ಬಲೆ ಬೀಸಲು, ಚಂದ್ರಬಿಂಬ ಸಿಕ್ಕಿದಂತೆ ಕಾಣಲು, ದಂಡೆಗೆ ತಂದು ಝಾಡಿಸಲು. ಆಗ ಬಿಂಬ ಎಲ್ಲಿರುವುದು? ನಮ್ಗೆ ನೀರಿನಾಗ ಚಂದ್ರಬಿಂಬ ಕಾಣಿಸ್ತದೆ. ಅರ್ಥಾತ್ ಚಂದ್ರನ ಪ್ರತಿಬಿಂಬ ಏನಾದ್ರು ನೀರಿನಾಗ ಕಾಣಿಸ್ತದೆ. ಆ ಚಂದ್ರನ ಹಿಡಿದ ಜ್ಞಾನ ತೆಗಿತೀನಿ ಅಂತ ತಿಳ್ಕೊಂಡು ಒಬ್ಬ ಬಲಿ ಹಾಕಿದಂತ ಅಂದ್ರೆ ನೀರಿನ ಬಲಿ ಇರ್ತಾವಂತ ದೊಡ್ಡ ಬಲಿ ಬೀಸ್ ಹೋಗೋದು, ಆಮೇಲೆ ಅದನ್ನ ಬಲಿ ಮ್ಯಾಲ ಕೇಳ್ಕೊಂಡು ನೋಡ್ತಾನೆ ಚಂದ್ರಬಿಂಬ ಬರ್ತಾ ಇದೆ ಆ ಬಲಿ ಒಳಗೆ. ಹೆಂಗೋ ಹಂಗೆ ಅಂದ್ರೆ ನೀರಿನಲ್ಲಿ ಬಲೆ ಬೀಸಲು, ಅದಕ್ಕೆ ಬರೀತಾರೆ. ನೀರಿನಲ್ಲಿ ಚಂದ್ರನ ಬಿಂಬ ಬಿದ್ದಿರುತ್ತದೆ, ಅದನ್ನು ತೆಗೆದುಕೊಳ್ಳುವುದಕ್ಕಾಗಿ ನೀರಿನಲ್ಲಿ ಬಲೆ ಹಾಕಿದರು. ಆ ಬಲೆಯು ನೀರಿನಲ್ಲಿ ಇರುವವರಿಗೆ ಚಂದ್ರನ ಬಿಂಬವು ಬಲೆಯಲ್ಲಿ ಬಂದಿರುತ್ತದೆ ಎಂದು ಅನಿಸುತ್ತದೆ. ಆ ಪ್ರತಿಬಿಂಬವನ್ನು ಹೊರಗೆ ತೆಗೆಯಲು ಬಲೆಯನ್ನು ಎಳೆಯುತ್ತಾ ಹೋದರೆ ಆ ಪ್ರತಿಬಿಂಬ ಹೊರಗೆ ಬರುವುದೇ? ಅದರಂತೆ ಅನುಮಾನ ಬಲೆಯಾಗಿರುತ್ತದೆ. ನಾವು ಅನುಮಾನ ಮಾಡ್ತೀವಿ, ಭಗವಂತ ಹಂಗಿದ್ದಾನೆ, ಭಗವಂತ ಹಿಂಗಿದ್ದಾನೆ. ಅದನ್ನು ಭಗವಂತನಿಗೆ ಅನ್ವಯಿಸಿದರೆ ಅದರಲ್ಲಿ ಭಗವಂತನ ಪ್ರತಿಬಿಂಬ ಬೀಳುತ್ತದೆ. ಆದರೆ ಅಂದರೆ ನನಗೆ ತಿಳಿಯಿತೆಂದು ಅನಿಸುತ್ತದೆ. ಆದರೆ ಆ ರಹಸ್ಯವು ಏನಿರುತ್ತದೆ ಎಂಬುದು ನಿಜವಾಗಿ ತಿಳಿಯುವುದಿಲ್ಲ ಅಂತ ತಿಳ್ಕೊಂಡು ಹೇಳಿದೆ. ಅದರಂತೆ ವಕ್ತೃತ್ವ ಬಲದಿಂದ ವ್ಯರ್ಥ ಕಣ್ಣು ಮುಚ್ಚಿಸುವರು ಅನುಭವದ ಅನಂತರ ಸಮಯ ಬರಲು ನಿಜ ಬೋಧದ ಉಪಯೋಗವಾಗುವುದು. ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ. ಆದ್ದರಿಂದ ಅದನ್ನು ಕುರಿತು ಹೇಳುವಾಗ ತಿಳಿದುಕೊಳ್ಳುವಾಗ ಬಹಳ ಸುಂದರವಿರುತ್ತದೆ, ನನಗೆ ಅದೆಲ್ಲೋ ತಿಳಿಯುತ್ತದೆ ಎಂದು ಅನಿಸುತ್ತದೆ. ಆದರೆ ಹೀಗೆ ಅದರ ಅನುಭವ ಸ್ವಲ್ಪವೂ ಬರುವುದಿಲ್ಲ. ನಿಮ್ಮ ಒಬ್ಬನೇ ಒಬ್ಬ ಮಗನು ಇರುತ್ತಾನೆ ಎಂದು ತಿಳಿಯಿರಿ. ಅವನು ಉತ್ತಮನಿರುತ್ತಾನೆ, ಸಂಪಾದಿಸುವವನಿರುತ್ತಾನೆ, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವವನಿರುತ್ತಾನೆ. ಅಂಥವನಿಗೆ ಕಾಯಿಲೆ ಆಗಿದೆ ಎಂದು ತಿಳಿಯಿರಿ. ಆಗ ಡಾಕ್ಟರು ಈಗ ಇವನು ಬದುಕುವುದು ಕಠಿಣವಾಗಿರುತ್ತದೆಂದು ಅಂತದೆಂದು ತಿಳಿಯಿರಿ. ನೀವು ಈವರೆಗೆ ಪರಮಾರ್ಥದ ಸಾಕಷ್ಟು ಪುಸ್ತಕ ಓದಿರುವಿರಿ, ಜನರಿಗೆ ಹೇಳಿರುವಿರಿ ಭಗವಂತನು ಎಂಥ ಆಟವಾಡುತ್ತಾನೆ, ಇದೆಲ್ಲವೂ ಅವನ ಆಟವಾಗಿರುತ್ತದೆ ಎಂದು ಹೇಳಿರುವಿರಿ. ಈ ತುಕಾರಾಮ್ ಮಹಾರಾಜ್ ಮುಂಜಾನೆ ನಾನು ಅದನ್ನ ವಿಚಾರ ಮಾಡಲಿಕ್ಕೆ ठेविले अनंते तैसेची राहावे चित्ती असो द्यावे समाधान ಅಂತಿದೆ. ಭಗವಂತ ನಮ್ಮನ್ನು ಯಾವ ठेविले, ಭಗವಂತನು ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿರುತ್ತಾನೋ, ಭಗವಂತನೇ ನಮ್ಮನ್ನು
ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿರುತ್ತಾನೋ ಆ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಸಮಾಧಾನದೇ ಇರಬೇಕು ಅಂತದ. ಅರ್ಥಾತ್ ಏನು ಅಂದ್ರೆ ಈ ನಮ್ಮ BP ಒಮ್ಮೆಲೆ 290 ಆತು ಅಂತ ತಿಳ್ಕೊಡಿ. ಹೇಗೆ ಅನಂತೆ ತೈಸೇಚಿ ರಹಾವೆ ತೆತ್ತಿಯ ಸೌಜ ಉಳಿತದೆ ಅಂತ ತಲೆಯಾಗ ಅರ್ಥಾತ್ ಮನಸ್ಸು ಒದ್ದಾಡಲಿಕ್ಕೆ ಹತ್ಬಿಡ್ತದೆ. ಏನು BP ಹಾಯ ಒಮ್ಮೆಲೆ ಶುಗರ್ ಏನದನು ಭಾಳ ಏನ್ ಬಿಡ್ತೀವೋ ಅಂದ್ರೆ ಒಮ್ಮೆಲೆ ಠೇವಿಲೆ ಅನಂತೆ ತೈಸೇಚಿ ರಹಾವೆ ಭಗವಂತನ ಇಟ್ಟಾನಪ್ಪ ಇಟ್ಕೋತಕ್ಕ ಅಂತ ಸಮಾಧಾನ ಮಾಡ್ಕೊಂಡಿವಿ ಅಂದ್ರ ಸಣ್ಣಗೆ ನಾವು ಏನಾಗತ್ತೀವಿ ಅಂದ್ರ ಸಾಧು ಸಜ್ಜನರಾಗತ್ತೀವಿ ಅಂತ. ಅರ್ಥಾತ್ ಏನು ಭಗವಂತನ ಒಂದು ವ್ಯವಸ್ಥೆಯಲ್ಲಿ ನಮ್ಗೆ ಸಮಾಧಾನ ಅನಿಸ್ಬೇಕು. ಅವನ ಮಾಡ್ಯಾನ ಹೊರದು ಸಮಾಧಾನ, ಅವನ ಮಾಡ್ಯಾನ ಹೊರದು ಸಮಾಧಾನ. ನಾನು ಎಲ್ಲಾ ಪಥ್ಯಗಳನ್ನ ನಾನು ಪಾಲಿಸ್ಲಿಕ್ಕೆ ಹತ್ತೀನಿ. ಸದ್ಯ ಹೇಳ್ಬೇಕು, ನನ್ನ ಬಗ್ಗೆನೇ ಹೇಳ್ಬೇಕು ಅಂದ್ರ ನಾನು ದಿವ್ಸಕ್ಕೆ 2 ಹೊತ್ತು ತಪ್ಪದ ವಾಕಿಂಗ್ ಮಾಡ್ತೀನಿ. ಅನ್ನ ಉಣ್ಣುವುದಿಲ್ಲ, ಹಣ್ಣು ತಿನ್ನುವುದಿಲ್ಲ, ಸಕ್ಕರೆ ತಿನ್ನುವುದಿಲ್ಲ. ಆದರೂ ಸಹಿತ ಶುಗರ್ ಹೆಚ್ಚು ಕಡಿಮೆ ಆಗ ನಾವೇನ್ ಮಾಡ್ಕೊಳ್ಬೇಕು, ಠೇವಿಲೆ ಅದಂತೆ ತೈಸೇಚಿ ರಹಾವೆ ಸಿದ್ಧಿ ಹಸೋದ್ಯಾವೆ ಸಮಾಧಾನ. ಈ ಸಮಾಧಾನ ಇದ್ರನ ಈ ಹಿಂದಿನ ಶಬ್ದಕ್ಕೆಲ್ಲ ಮಹತ್ವದ. ಠೇವಿಲೆ ಅದಂತೆ ತೈಸೇಚಿ ರಹಾವೆ ಎಲ್ಲ ಬರೋಬ್ಬರಿ ಅಂದ್ರೆ ಈ ಸಮಾಧಾನ ಉಳಿಯುವಂತು ಅಂದ್ರೆ ಈ ಠೇವಿಲೆ ತಗೊಂಡು ಏನ್ ಮಾಡೋದು ಆಮೇಲೆ. ಆದ್ರಿಂದ ಏನಿದೆ ಅಂದ್ರೆ ನಾವೆಲ್ಲ ಎಲ್ಲ ಹೇಳಿದ್ದು ನಮ್ಮ ತಲೆಯಲ್ಲಿ ಎಷ್ಟು ಬರ್ತದೆ ಎಷ್ಟು. ಈಗ ಇಂಥ ಪರಿಸ್ಥಿತಿ ಬಂದಿರುವಾಗ ನೀವು ಓದಿದ್ದು ಇವನು ಬದುಕುವುದು ಕಠಿಣವಾಗಿರುತ್ತದೆಂದು ಅಂದರೆಂದು ತಿಳಿದಿ. ಇಲ್ಲದ ಮರ್ಮ. ನೀವು ಈವರೆಗೆ ಪರಮಾತ್ಮ ಸಾಕಷ್ಟು ಪುಸ್ತಕ ಓದಿದ್ವಿರಿ, ಜನರಿಗೆ ಹೇಳಿದ್ವಿರಿ ಭಗವಂತನು ಎಂಥ ಆಟವಾಡುತ್ತಾನೆ. ಅರ್ಥಾತ್ ನಾವು ಮುಂಜಾನೆ ಸಂಗೀತಕ್ಕ ಕೈಯಾಗಿ ಇಷ್ಟು ಜಪ ಮಾಡಿ ಇಟ್ಕೊಂಡು ತಿರುಗಿಕೊತ್ತ ಅಡ್ಡಾಡ್ತೀವಿ, ಇಷ್ಟು ಜಪ ಮಾಡ್ತೀವಿ. ಇದೆಲ್ಲವೂ ಆಟವಾಗಿರುತ್ತದೆಂದು ಹೇಳುವಿರಿ. ಪರಮಾತ್ಮ ನಮ್ಮ ಆಶ್ರಮದವರೆಗೂ ಬಹಳ ಜೋರ್ ಹೇಳ್ತಾರೆ, ಕೇಳ್ತಿರ್ತೀವಿ ನಾವು. ಏನ್ರಿ ಮಹಾರಾಜರಿಗೆ ಏನ್ ಕಡಿಮೆ ತೋಡ್ ಆಟವಾಗಿರುತ್ತದೆಂದು ಹೇಳಿರುವಿರಿ. ಈಗ ಇಂಥ ಪರಿಸ್ಥಿತಿ ಬಂದಿರುವಾಗ ನೀವು ಓದಿದ್ದು, ನೀವು ಹೇಳಿದ್ದು ನಿಮ್ಮ ತಲೆಯಲ್ಲಿ ಎಷ್ಟು ಬರುತ್ತದೆ. ನೀವು ಎಷ್ಟೊಂದು ಅಸ್ವಸ್ಥರಾಗುವಿರಿ. ನಾನು ನನ್ನ ವಿದ್ಯಾರ್ಥಿಗಳಿಗೆ ವಿನೋದವಾಗಿ ಹೇಳುತ್ತಿರುತ್ತೇನೆ, ಇತ್ತೀಚೆಗೆ ಪ್ರೇಮ ವಿವಾಹ ಬಹಳ ಆಗುತ್ತಿವೆ. ಅವು ಒಳ್ಳೆಯದೇ ಇರುತ್ತವೆ. ಅದೊಂದು ಪ್ರಕಾರ ಸ್ವಯಂವರವೇ ಆಗಿರುತ್ತದೆ. ಸ್ವಯಂವರದಲ್ಲಿ ಆ ಹುಡುಗಿಯಲ್ಲಿ ಕುಳಿತ ಅನೇಕ ಹುಡುಗರಲ್ಲಿ ಯಾರನ್ನಾದ್ರೂ ಆರಿಸಿಕೊಳ್ಳುತ್ತಾಳೆ. ಇದು ಹಾಗೆ ಇರುತ್ತದೆ. ಅದರಲ್ಲಿ ನಿಮ್ಮ ಹುಡುಗಿ ನಿಮ್ಮ ಮನಸ್ಸಿಗೆ ಬೇಡವಾದವನಿಗೆ ಮಾಲೆ ಹಾಕಿದರೆ ತಿಳಿಯುತ್ತೆ. ಮಾತಾಡೋದಾಗ ಇಲ್ಲದ ಅದು ಪ್ರತ್ಯಕ್ಷ ನಮ್ಮ ಜೀವನದೊಳಗೆ ವ್ಯಕ್ತ ಮಾಡಿ ತೋರಿಸ್ಬೇಕಲ್ಲ. ಆಗ ನಿಮ್ಮ ಪರಮಾರ್ಥ ನಿಮ್ಮ ತಲೆಯಲ್ಲಿ ಉಳಿಯುವುದೇ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದ್ರೆ ಇದೆಲ್ಲವೂ ಹೇಳಲು ಉತ್ತಮವಾಗಿರುತ್ತದೆ, ಆದರೆ ಅನುಭವದ ಪ್ರಶ್ನೆ ಬಂದಾಗ ಇದೆಲ್ಲ ಹಾರಿ ಹೋಗುತ್ತದೆ. ಶ್ರೀ ಮಹಾರಾಜರಿಗೆ ಒಬ್ಬಳು ಮಗಳಿದ್ದಳು, ಅವಳು ತೀರಿಕೊಂಡರು. ಅವಳ ಅಂತ್ಯ ಸಂಸ್ಕಾರ ಮಾಡಿ ಬಂದ ಮೇಲೆ ಶ್ರೀ ಮಹಾರಾಜರು ಸ್ನಾನ ಮಾಡಿದರು, ಶ್ರೀರಾಮನ ದರ್ಶನ ತೆಗೆದುಕೊಂಡರು. ಆಗ ಅವರು ಬಹುಸಾಹೇಬರಿಗೆ ಬಹುಸಾಹೇಬ್ ದುಃಖ ಪಡುವ ಕಾರಣವಿಲ್ಲ. ಸಾಮಾನ್ಯವಾಗಿ ಅನ್ನುವುದೇನೆಂದರೆ ಸತ್ಪುರುಷರಿಗೆ ಮಕ್ಕಳು ಇರಬಾರದು, ಏಕೆಂದ್ರೆ ಅವು ಅಭದ್ರಂತೆ ಆಗುವುದಿಲ್ಲ. ಆಮೇಲೆ ಹುಚ್ಚುಚ್ಚಾರ ಆಗುವಂದ್ರೆ ಪಾಪ ಅವ್ರ ಹೆಸರಿಗೆಲ್ಲ ಇದು ಅದಕ್ಕೆ ಐ ಸಾಹೇಬರು ಏನಂದ್ರು ಬ್ರಹ್ಮಾನಂದ ಮಹಾರಾಜರಿಗೆ, ಬ್ರಹ್ಮಾನಂದ ದತ್ತಕ್ಕೆ ತಗೋಬೇಕಂತ ಮಾಡಿದ್ದೀನಿ, ಬ್ಯಾಡ ಅಂತಂದ್ರು. ನಾ ನಿಮ್ ಮಗ ಅಲ್ಲೇನು, ನಿಮ್ಗೆ ಇಷ್ಟು ಮಂದಿ ಮಕ್ಕಳಿರ್ತಾರ, ಮತ್ತೆ ದತ್ತಕ್ಕ ಅವ್ನ ಹುಡುಗಾರ ಬಂದಾವ ಎಂತ ಬರ್ತಾನೋ ಯಾಕೆ ಗೊತ್ತು, ಮುಂದೆ ಇರದ ಎಲ್ಲಾ ನಮೂನಿ ವಿಪರೀತ ಆಗ್ತದೆ. ಆದ್ರಿಂದ ದತ್ತಕ್ಕೆ ತಗೊಳ್ಳೋರು ಬ್ಯಾಡ ಅಂತ ಹೇಳಿ, ಏಕೆಂದರೆ ಅವು ಅವರಂತೆ ಆಗುವುದಿಲ್ಲ. ಶ್ರೀ ಮಹಾರಾಜರು ಅಂದದ್ದೇನೆಂದರೆ ಶ್ರೀರಾಮನು ಎಷ್ಟೊಂದು ಸುಂದರ ಆಟ ಆಡುತ್ತಿರುವನು, ಅವನ ಮಕ್ಕಳನ್ನು ಕೊಟ್ಟನು ಹಾಗೂ ಅವನೇ ತೆಗೆದುಕೊಂಡು ಹೋದನು. ಅರ್ಥಾತ್ ಏನು ಅಂದ್ರೆ ಮೊನ್ನೆ ನೋಡಿದಾಗ 168 ಇತ್ತು ನಮ್ದು. ನಾನು ಮನುಷ್ಯ ಅಂದ್ಕೊಂಡೆ ಇವತ್ತೇನಾದ್ರೂ 80-90 ಬಂತಂದ್ರೆ ವಾ ಮಹಾರಾಜ್ ಏನ್ ಮಸ್ತ್ ಆಟ ಆಡ್ಲಿಕ್ಕತ್ತೀರಿ ನೀವು ಅನ್ನೋ ನಮ್ಮ ಮನಸ್ಸಿನ ತಯಾರಿ ಇಟ್ಕೊಂಡೇ ಶುಗರ್ ನೋಡಿದೆ. ಅವರು ನಮ್ಮನ್ನ ಹಿಂಗ ಆಟ ಆಡ 156 ಅಂತೂ ಆದ್ರು ನಿಮಿಷ. ಮತ್ತೆ ಏನ್ ಮಾಡೋದಿಲ್ಲ, ಯಾಕಂದ್ರೆ ಅವರು ಈಗ 200 ಏನ್ ಮಾಡ್ಲಿಕ್ಕೆ ಶಕ್ಯ ಇದೆ. ಇದು ನಮ್ಮ ಕರ್ತೃತ್ವ ಏನ್ ನಡೀಲಿಕ್ಕೆ ಶಕ್ಯ ಇದೆ. ಏನಾದ್ರೂ ತಪ್ಪಿದ್ರ ವಿಷಯ ಬೇರೆ. ಈ ದೃಷ್ಟಿಯನ್ನು ಕಲಿತುಕೊಳ್ಳುವುದೇ ಪರಮಾರ್ಥವಾಗಿರುತ್ತದೆ. ಅವನೇ ತೆಗೆದುಕೊಂಡು ಹೋದನು. ಅವರ ದೃಷ್ಟಿ ಹೇಗಿರುತ್ತದೆ ನೋಡಿರಿ. ಈ ದೃಷ್ಟಿಯನ್ನು ಕಲಿತುಕೊಳ್ಳುವುದೇ ಪರಮಾರ್ಥವಾಗಿರುತ್ತದೆ. ಒಬ್ಬ ಹುಡುಗಿಯ ಮದುವೆ ಆಗಲುള്ളದಾಗಿ ಈ ಉದಾಹರಣೆ ಮಾಡಿ ಆ ಹುಡುಗಿ ಹೇಳಿದ, ಒಂದು ಹುಡುಗಿ ಹೇಳಿದ, ಆಕೆ ನಗರಕ್ಕೆ ಹಚ್ಚಿದ.
ಒಬ್ಬ ಹುಡುಗಿಯ ಮದುವೆ ಆಗಿರುವುದಾಗಿತ್ತು. ನೋಡಲು ಉತ್ತಮನೇ ಆಗಿದ್ದರು. ಆದರೆ ಯಾರೂ ಒಪ್ಪುತ್ತಿರಲಿಲ್ಲ. ಆಗ ಶ್ರೀ ಮಹಾರಾಜರ ಒಳಗೆ ಯಾವ ಹುಡುಗನು ನಿನ್ನನ್ನು ಒಪ್ಪುವುದಿಲ್ಲವೋ ಅವನಿಗೆ ನನ್ನಂಥ ಹುಡುಗಿಯನ್ನು ಮದುವೆ ಆಗುವುದು ನಿನ್ನ ಹಣೆ ಬರದಲ್ಲಿ ಇಲ್ಲ, ಹೋಗು ಅಂತ ಹೇಳಿ ಕೊಡ್ಬೇಕು. ಮನ್ನ ಹೇಳಿದ್ ನಾನು ಹೇಳ ಅವನಿಗೆ, ಹಣೆ ಬರದಾಗಿಲ್ಲ, ಹೋಗು ನನ್ನಂಥ ಹುಡುಗಿನ ಮದುವೆ ಮಾಡ್ಕೊಂಡು ನಗರಿ ಎಂದು ಅನ್ನಬೇಕು. ನಾವೇಗೆ ದುಃಖ ಮಾಡಿಕೊಳ್ಳಬೇಕು? ಇದೇ ಪರಮಾರ್ಥದ ದೃಷ್ಟಿಯಾಗಿರುತ್ತದೆ. ಏಕೆಂದರೆ ಮದುವೆಯಾಗುವುದು ಯಾರೊಂದಿಗೆ ನಿಶ್ಚಿತವಾಗಿರುತ್ತದೆ ಅವರೊಂದಿಗೆ ಆಗಿಯೇ ಆಗುತ್ತದೆ. ತಾತ್ಪರ್ಯವೇನೆಂದರೆ ಇವೆಲ್ಲವೂ ಭಗವಂತನ ಐಶ್ವರ್ಯವಾಗಿರುತ್ತದೆ. ನಾವು ನಮ್ಮ ಜೀವನದ ಕಡೆಗೆ ಹೀಗೆ ಸಾಕ್ಷಿ ಭಾವವನ್ನು ನೋಡಲು ಕಲಿಯಬೇಕು. ನಾವು ಯಾವುದೋ ಒಂದು ಊರಿಗೆ ಹೋದೆವು, ಅಲ್ಲಿ ಅನೇಕ ಪ್ರಕಾರ ದರ್ಪಣದಿಂದ ಜೀವನ ಬಾಳುತ್ತಿರುವೆವು. ಇದೆಲ್ಲವೂ ನಿಜವಾಗಿ ಆಶ್ಚರ್ಯವೇ ಆಗಿರುತ್ತದೆ. ಎಲ್ಲಿ ಹುಟ್ಟಿದೀವೋ, ಎಲ್ಲಿ ಬೆಳೆದಿವೋ, ಬಂದು ಹೆಬ್ಬಳ್ಳಿಯಾಗ ಆಶ್ರಮದಾಗ ಬಿದ್ದುಕೊಂಡಿವಿ. ಅರ್ಥಾತ್ ಇದೆಲ್ಲ ಏನದ ನಮ್ಮ ಕೈಯಾಗಿದೆ. ಇದೆಲ್ಲ ಇನ್ನೂ ಮುಂಚೆ ಶೂಟಿಂಗ್ ಆಗಿಬಿಟ್ಟದು. ಭಗವಂತನ ಆಟವೇ ಆಗಿರುತ್ತೆ, ಅವನ ಲೀಲೆ ಆಗಿರುತ್ತೆ. ಅಂದ್ರೆ ಮನಸ್ಸಿನ ಸಮಾಧಾನ ಉಳಿಯುತ್ತೆ, ಅಂದರೆ ಮಾತ್ರ ಮನಸ್ಸಿನ ಸಮಾಧಾನ ಉಳಿಯುತ್ತದೆ. ನಾನು ಇದನ್ನು ಅಭ್ಯಾಸ ಮಾಡಿಯೇ ಹೇಳ್ತಿರ್ಬೇನು. ನನಗೇನು ಸಾಧಿಸಿರುವುದೆಂದೇನೂ ಇಲ್ಲ. ಅವನ ಆಟದಲ್ಲಿ ನನ್ನ ಪಾತ್ರ ಹೀಗಿರುತ್ತೆ. ನಾನಾದರೂ ಏನು ಮಾಡಲಿ? ನಾವು ನಮ್ಮ ವ್ಯವಹಾರವನ್ನು ಬಿಡದೆ ಈ ದೃಷ್ಟಿ ಇಟ್ಟುಕೊಳ್ಳಬೇಕು. ಇದಕ್ಕಾಗಿ ನಾಮಸ್ಮರಣೆಯ ಅತ್ಯಂತ ಅವಶ್ಯಕತೆ ಇರುತ್ತದೆ. ಹೋಗುವಾಗ, ಬರುವಾಗ, ಕುಳಿತಾಗ, ನಿಂತಾಗ ನಾಮಸ್ಮರಣೆ ಮಾಡಬೇಕು. ಹಾಗೂ ಅವನಿಗೆ ಪ್ರಾರ್ಥನೆ ಮಾಡಬೇಕು. ಅಂದರೆ ದುಃಖದ ಪ್ರಸಂಗ ಒದಗಿ ಬಂದರೂ ದುಃಖವಾಗುವುದಿಲ್ಲ ಅಂತ ತಿಳ್ಕೊಂಡು ಇವತ್ತಿನ ಅದರಿಂದ ಅರ್ಥಾತ್ ಏನಂದ್ರ ಜ್ಞಾನೇಶ್ವರ ಮಹಾರಾಜರು ಏನಂತಾರೆ ಅಂದ್ರೆ, ಇದೆಲ್ಲ ಭಗವಂತಂದೇ ಕರ್ತೃತ್ವ ಅನ್ನುವಂಥ ಭಾವದಿಂದ ನಾವು ಸಮಾಧಾನದಲ್ಲಿರ್ಬೇಕು. ವಾಸ್ತವಿಕವಾಗಿ ನನ್ನ ಸ್ವರೂಪ ಏನದ, ನಾನು ಭಗವಂತ ಅಂದ್ರೆ ಏನಿದ್ದೀನಿ, ಭಗವಂತನ ಪ್ರತಿಯೊಂದಕ್ಕೂ ನಮ್ಮ ಪ್ರಪಂಚದೊಳಗ ಅನುಕೂಲ ಮಾಡುವುದನ್ನೇ ಭಗವಂತನ ಕಾರ್ಯ ಇದ್ವಿ. ಭಗವಂತ ನಮಗೆ ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ಹಾಗೆ ಮಾಡಬೇಕು, ಹಿಂಗ್ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಕಾರ್ಯ. ಅರ್ಥಾತ್ ಏನು ಅಂದ್ರೆ ಭಗವಂತನ ಕಾರ್ಯ ಅಲ್ಲ, ಮತ್ತು ಅಂಥ ಭಗವಂತನೂ ಅಲ್ಲ. ಆದ್ದರಿಂದ ಅವಜಾನಂತಿ ಮೂಢ ಮಾನುಷಿ ತನುಮಾಶ್ರಿತಂ ಪರಂಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನನ್ನ ಉತ್ಕೃಷ್ಟ ಸ್ವರೂಪವನ್ನು ತಿಳಿಯದಿರುವ ಮೂರ್ಖರು ಸರ್ವಭೂತಗಳ ಈಶ್ವರನಾದ, ಆದರೆ ಈಗ ಮನುಷ್ಯನೇ ಧಾರಣೆ ಮಾಡಿರುವ ನನ್ನನ್ನು ಮನುಷ್ಯನೇ ಎಂದು ತಿಳಿದು ನನ್ನ ಮೇಲೆ ಮನುಷ್ಯ ಧರ್ಮ ಆರೋಪಿಸಿ ಅಂದ್ರೆ ಏನ್ ಮಾಡ್ತಾರೆ ಅಂತಂದ್ರ, ಏನ್ರಿ ನಮ್ಮ ಹುಡುಗ ನಪಾಸ ಆಗಿಬಿಟ್ಟ, ದೇವ್ರು ನಮ್ಮ ಮ್ಯಾಲ ಎಷ್ಟದ ಸಿಟಿಗೆ ಎತ್ತಾನೆ. ಭಗವಂತನ ಸಿಟಿಗೆ ಎತ್ತಾನ. ಸಿಟಿಗೆ ಪಟ್ಟಿಗೆ ಹೇಳೋರು ನಾವು, ಸಿಟಿಗೆ ಹೇಳೋರು ಭಗವಂತ ಅಲ್ಲ ಅಂತ ತಿಳ್ಕೋಬೇಕು. ಅವನ ಮ್ಯಾಲ ನಾವು ಮನುಷ್ಯ ಧರ್ಮವನ್ನು ಆರೋಪ ಮಾಡಿ ಇತ್ತಿತ್ತಾಗಲಿ ಭಗವಂತ ನಮ್ಮ ಕಡೆ ಲಕ್ಷಣ ಇಲ್ಲ. ಈಗ ಹಂಗಂದ್ರೆ ಏನಲ್ಲ ಅರ್ಥ, ಏನ್ ಭಗವಂತನ ಲಕ್ಷ್ಯ ನಿಮ್ಮ ಕಡೆಗೆ ಅಲ್ಲ, ನಿಮ್ಮ ಅಂತಃಕರಣದಲ್ಲಿ ನಡೆದಿರುವ ಪ್ರತಿಯೊಂದು ಸ್ಪಂದನೆಗಳ ಕಡೆಗೂ ಅವನ ಲಕ್ಷ್ಯದ ಆರೋಪಿಸಿ ನನ್ನನ್ನು ಅವಹೇಳನೆ ಮಾಡುತ್ತಾರೆ ಅನ್ನುವಂತಹ ಒಂದು ಶ್ಲೋಕಕ್ಕೆ ಜ್ಞಾನೇಶ್ವರ ಮಹಾರಾಜರು ಎಷ್ಟೊಂದು ದೊಡ್ಡ ಇದನ್ನು ಬರೆದಿದ್ದಾರೆ ಅಂತಂದ್ರೆ, ಸಾಧಾರಣ 30 ಓವಿ ಬರೆದಿದ್ದಾರೆ. ಅದನ್ನ ನಾವು ನಾಳೆ ಮುಂದಿನ ಸತ್ಸಂಗದಲ್ಲಿ ಶ್ರವಣ ಮಾಡೋಣ. ಇದನ್ನ ನಾವು ಮನಪೂರ್ವಕವಾಗಿ ಶ್ರವಣ ಮಾಡಿದ್ರೆ ಅರ್ಥಾತ್ ಏನು ಅಂದ್ರೆ ಮನಸ್ಸಿಗೆ ಬಹಳಷ್ಟು ಸಮಾಧಾನ ಆಗ್ತದೆ ಅನ್ನೋ ದೃಷ್ಟಿಯಿಂದಲೇ ನಾವೆಲ್ಲರೂ ಮನಪೂರ್ವಕವಾಗಿ ಶ್ರವಣ ಮಾಡೋಣ. ನಿಜವಾಗಿಯೂ ಏನು ಒಂದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಇಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರು ದಿವ್ಯವಾಗಿರ್ತಕ್ಕಂಥ ಜ್ಞಾನೇಶ್ವರಿಯನ್ನು ಹೇಳಿ ಕೊನೆಗೆ ಅವರು ಎಷ್ಟೊಂದು ಅಂತಃಕರಣ ಪೂರ್ವಕವಾಗಿ ವಿಶ್ವಾತ್ಮಕರಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ ಏನು ಅಂದ್ರೆ, ಈಗ ಈ ವಿಶ್ವಾತ್ಮಕ ದೇವರನ್ನು ಈ ವಾಕ್ಯಜ್ಞರಿಂದ ಘೋಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದಾನ. ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವ ಭಾವದಿಂದ ದೂರವಾಗಲಿ ಪಾಪ ತಿಮಿರ, ವಿಶ್ವ ಕಾಣಲಿ ಸ್ವಧರ್ಮ ಭಾಸ್ಕರ, ತೊಳೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ, ಸಂತ ಸಮೂಹ ಈಶ ನಿಷ್ಠೆಯುಳ್ಳ ಭೂಮಂಡಲದಲ್ಲಿ ಸದಾಕಾಲ ಗಟ್ಟಿಯಾಗಲಿ ಜನರಿಗೆ. ಸಕಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಚ್ಚೇನು ಸರ್ವರೂ ಆಗಿ ಸುದ್ದಿಗಳು, ಸಂಪೂರ್ಣ 3 ಲೋಕಗಳು
ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ಸೃಷ್ಟಾನುಷ್ಠ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶ್ವರನನ್ನು ಪಡೆದುಕೋ ಪ್ರಸಾದ ದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. सद्गुरुनाथ महाराज की जय. श्री ज्ञानदेव तुकाराम वचननाथ महाराज की जय. श्री ज्ञानेश्वर महाराज की जय. श्री अनंत कोटि ब्रह्मांड नायक राजाधिराज सच्चिदानंद सद्गुरु श्री ब्रह्म चैतन्य महाराज की जय. सद्गुरु श्री ब्रह्मानंद महाराज की जय. जय जय रघुवीर समर्थ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅತ್ಯಂತ ಭಕ್ತಿಭಾವದಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಮಹಾರಾಜರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್ ಶ್ರೀರಾಮ್ ಸಮರ್ಥ.